ಚೇತ ಸರ್ವೇಭ್ಯೋ ನಮಃ. ಮೊದಲಿಗೆ ಎಲ್ಲ ಸಹೃದಯರಿಗೂ ನವರಾತ್ರ ಪರ್ವದ ಹಾರ್ದಿಕ ಶುಭಾಶಯಗಳು. ಈ ಒಂದು ಪುಣ್ಯಪ್ರದವಾದ ಮಂಗಳಪ್ರದವಾದ ಅವಸರದಲ್ಲಿ ವಿದ್ವಾನ್ ಗಣೇಶ ಭಟ್ಟ ಹೋಬಳಿಯವರು ಬಹುಕಾಲದಿಂದ ನಡೆಸಿಕೊಂಡು ಬರ್ತಾ ಇರುವಂತಹ ಶ್ರೀ ಲಲಿತಾ ಸಹಸ್ರನಾಮವನ್ನು ಕುರಿತ ಪ್ರವಚನ ಮಾಲೆ ಅದು ಮುಂದುವರಿಯೋದಿದೆ. ಮತ್ತು ಅದಕ್ಕಿಂತ ಒಂದು ವಿಶೇಷ ಅಂತ ಹೇಳಿದ್ರೆ, ಲಲಿತಾ ಸಹಸ್ರನಾಮವನ್ನು ಕುರಿತ ಈ ಉಪನ್ಯಾಸ ಮಾಲೆ ಇದೇ ಶುಕ್ರವಾರ ಲಲಿತಾ ಪಂಚಮಿಯಂದು ಅದು ಸಂಪನ್ನಗೊಳ್ಳೋದಿದೆ. ಮಹಾಮಂಗಳದ ಕಾರ್ಯಕ್ರಮವೂ ಕೂಡ ಆ ಒಂದು ದಿವಸವೇ ಅದು ಸಾರ್ಥಕ ಆಗೋದಿದೆ. ಹೀಗೆ ಇಷ್ಟು ವರ್ಷಗಳ ಕಾಲ ನಮ್ಮ ಒಂದು ಸಂಸ್ಥೆಯ ಮೇಲಿರುವ ವಿಶ್ವಾಸದಿಂದ, ಭಗವತಿಯ ಪರಿಪೂರ್ಣ ಅನುಗ್ರಹದಿಂದ ಲಲಿತಾ ಸಹಸ್ರನಾಮವನ್ನು ಕುರಿತು ಆದರಣೀಯ ಗಣೇಶ್ ಭಟ್ ಹೋಬಳಿಯವರು ಉಪನ್ಯಾಸ ನಡೆಸಿಕೊಂಡು ಬಂದಿರುವಂಥದ್ದು ನಮಗೆಲ್ಲರಿಗೂ ಅತ್ಯಂತ ಆನಂದವನ್ನು ತಂದಿದೆ. ಈ ಪರ್ಯಾಯಕ್ಕೆ ಅವರಿಗೆ ಎಲ್ಲ ಶ್ರೋತೃ ವರ್ಗದ ಪರವಾಗಿ ಹಾರ್ದಿಕ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಈ ಒಂದು ಪರ್ಯಾಯ ಹಲವಾರು ಮಹನೀಯರ ಒಂದು ವದಾನ್ಯತ್ವದಿಂದ ಸಾರ್ಥಕವಾಗುತ್ತಾ ಇದೆ. ಕನ್ನಡ ಮತ್ತು ಸಂಸ್ಕೃತಿ ನಿರ್ದೇಶನಾಲಯ ಕರ್ನಾಟಕ ಸರ್ಕಾರದ ಒಂದು ಸಹಾಯ ಇದಕ್ಕೆ ಸಿಕ್ಕಿದೆ. ಇದಲ್ಲದಿರ ಶ್ರೀ ಟಿ ಎ ಪದ್ಮನಾಭ, ಶ್ರೀಮತಿ ಸುಚಿತ್ರಾ ಶೇಖರ್ ಮತ್ತು ಶ್ರೀ ಚಂದ್ರಶೇಖರ ಶೆಟ್ಟಿ ಹಾಗೂ ಶ್ರೀ ಎನ್ ವಿ ಶ್ರೀನಿವಾಸನ್ ಈ ಎಲ್ಲ ಮಹನೀಯರ ಒಂದು ದತ್ತಿಯ ಆಶ್ರಯದಲ್ಲಿ ಈ ಕಾರ್ಯಕ್ರಮ ನಡೆಯೋದಿದೆ. ಈ ಎಲ್ಲರ ನ್ಯಾಸಕರ್ತರ ಒಂದು ಉದಾರವಾದ ಸಹಾಯಕ್ಕೂ ಕೂಡ ನಾವು ಅತ್ಯಂತ ಕೃತಜ್ಞರಾಗಿದ್ದೀವಿ ಅಂತ ಪ್ರಾರಂಭದಲ್ಲಿ ತಿಳಿಸೋದಕ್ಕೆ ಬಯಸ್ತೀವಿ. ಶುಕ್ರವಾರದ ಕಾರ್ಯಕ್ರಮಕ್ಕೂ ಕೂಡ ಎಲ್ಲ ಸಹೃದಯರಿಗೂ ಆದರದ ಸ್ವಾಗತ. ಅಂದು ಆ ಒಂದು ಶುಭ ಸಮಾರಂಭದಲ್ಲಿ ಎಲ್ಲರೂ ಭಾಗವಹಿಸಿ ಲಲಿತಾಂಬಿಕೆಯ ಪರಿಪೂರ್ಣ ಅನುಗ್ರಹಕ್ಕೆ ಪಾತ್ರರಾಗಬೇಕು ಅಂತ ವಿನಂತಿಸ್ತೀವಿ. ಈ ಹೊತ್ತಿನ ಉಪನ್ಯಾಸವನ್ನು ಪ್ರಾರಂಭಿಸಬೇಕು ಅಂತ ಆದರಣೀಯ ಗಣೇಶ ಭಟ್ ಹೋಬಳಿಯವರೆಲ್ಲ ಪ್ರಾರ್ಥನೆ. ಯೋಂತಃ ಪ್ರವಿಶ್ಯ ಮಮ ವಾಚಮಿಮಾಂ ಪ್ರಸುಪ್ತಾಂ ಸಂಜೀವಯತ್ಯಖಿಲಶಕ್ತಿಧರಸ್ವಧಾಮ್ನಾ ಅನ್ಯಾಂಶ್ಚ ಹಸ್ತಚರಣಶ್ರವಣತ್ವಗಾದೀನ್ ಪ್ರಾಣಾನ್ನಮೋ ಭಗವತೆ ಪುರುಷಾಯ ತುಭ್ಯಂ. ಯಾ ವರ್ಣಪದವಾಕ್ಯಾರ್ಥಗದ್ಯಪದ್ಯಸ್ವರೂಪಿಣಿ ವಾಚಿ ನರ್ತಯತಿ ಕ್ಷಿಪ್ರಂ ಮೇಧಾನ್ ದೇವಿ ಸರಸ್ವತಿ. ಶ್ರುತಿಸ್ಮೃತಿಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಂ ಶಂಕರಂ ಲೋಕಶಂಕರಂ. ಸಿಂಧೂರಾರುಣವಿಗ್ರಹಾಂ ತ್ರಿನಯನಾಂ ಮಾಣಿಕ್ಯಮೌಲಿಸ್ಫುರತ್ ತಾರಾನಾಯಕಶೇಖರಾಂ ಸ್ಮಿತಮುಖೀಂ ಆಪೀನವಕ್ಷೋರುಹಾಂ. ಪಾಣಿಭ್ಯಾಂ ಅಲಿಪೂರ್ಣರತ್ನಚಷಕಂ ರಕ್ತೋತ್ಪಲಂ ಬಿಭ್ರತೀಂ ಸೌಮ್ಯಾಂ ರತ್ನಘಟಸ್ಥರಕ್ತಚರಣಾಂ ಧ್ಯಾಯೇತ್ ಪರಾಮಂಬಿಕಾ. ದೃಶಾದ್ರಾಘೀಯಸ್ಯ ಧರದಲಿತನೀಲೋತ್ಪಲರುಚ ದವೀಯಾಂಸಂ ದೀನಂ ಸ್ನಪಯ ಕೃಪಯಾ ಮಾಮಪಿ ಶಿವೆ. ಅನೇನಾಯಂ ಧನ್ಯೋ ಭವತಿ ನಚತೆ ಹಾನಿರ್ಯತ ವನೇವಾ ಹರ್ಮೇವಾ ಸಮಕರ ನಿಪಾತೋ ಹಿಮಕರಃ. ವನೇವಾ ಹರ್ಮೇವಾ ಸಮಕರ ನಿಪಾತೋ ಹಿಮಕರಃ. ನನ್ನ ಎಲ್ಲ ಅಧ್ಯಾತ್ಮ ಬಂಧುಗಳೇ, ಈ ಸರಣಿಗೆ ದತ್ತಿ ನ್ಯಾಸಕರ್ತರಾಗಿ ಹಾಗೂ ಬೇರೆ ಬೇರೆ ಹಿನ್ನೆಲೆಯ ಮೂಲಕವಾಗಿ ಸಹಾಯ ಮಾಡ್ತಾ ಇರುವಂಥ ಎಲ್ಲ
ನ್ಯಾಸಕರ್ತರನ್ನು ಸ್ಮರಿಸ್ತೇನೆ ಪ್ರಾರಂಭದಲ್ಲಿ. ಮತ್ತು ನನ್ನ ಮತ್ತು ನಿಮ್ಮೆಲ್ಲರ ಹೃನ್ಮಂದಿರವನ್ನು ಬೆಳಗ್ತಾ ಇರುವಂತಹ ಶ್ರೀಮಾತಾ ಎನ್ನುವಂತಹ ಅಖಂಡ ಚೈತನ್ಯ ಸ್ವರೂಪಿಣಿಗೆ ಅನಂತ ಪ್ರಣಾಮಗಳನ್ನು ಸಲ್ಲಿಸಿ, ಲಲಿತಾ ಸಹಸ್ರನಾಮ ಚಿಂತನೆಯ ಒಂದರ್ಥದ ಕೊನೆಯ ಸರಣಿ ಇದು. 6 ದಿನಗಳಿಂದ ಕೂಡಿದ್ದಾಗಿತ್ತು. ಆದರೆ ಕಾರಣಾಂತರದಿಂದ ನಿನ್ನೆ ದಿವಸ ನನಗೆ ಅದನ್ನು ಈಡೇರಿಸಿಕೊಡಲಿಕ್ಕಾಗಲಿಲ್ಲ. ಹಾಗಾಗಿ ಪಂಚದಿನಾತ್ಮಕವಾದಂತಹ ಈ ಸರಣಿಯ ಶುಭಾರಂಭವನ್ನು ಮಾಡ್ತಾ ಇದ್ದೇನೆ. ಹಾಗಾಗಿ 1ನೇ ತಾರೀಕಿಗೆ ಈ ಸರಣಿ ಒಂದು ಅರ್ಥದಲ್ಲಿ ಮುಕ್ತಾಯ ಆಗತ್ತೆ. 1000 ನಾಮಗಳ ರೂಪದಿಂದ ಕೂಡಿದಂತಹ ಅವಳ ಅಕ್ಷರ ಶರೀರವನ್ನು ನಾವು ಅಂದಿಗೆ ಮುಕ್ತಾಯ ಮಾಡಿ, ಆಮೇಲೆ 1ನೇ ತಾರೀಕಿಗೆ ಮತ್ತುನಃ ಮಂತ್ರಸ್ವರೂಪಿಣಿಯಾದಂತಹ ಅವಳ ಇನ್ನೊಂದು ರೂಪವನ್ನು ವಿಚಾರ ಮಾಡಲಿಕ್ಕೆ ಮುಂದಾಗ್ತೇವೆ. ಕೆಲವು ಸಲ ನಮ್ಮ ಕೆಲಸಕ್ಕೆ ಏನೇನೋ ಅಡ್ಡಿಗಳಾಗ್ತಾವಲ್ಲ, ಯಾಕೆ ಹೀಗಾಗುತ್ತೆ ಅಂತ ಅನಿಸುತ್ತೆ ನಮಗೆ. ಆದರೆ ನಮಗಾಗುವಂಥ ಅಡ್ಡಿ ಆತಂಕ ಅನ್ನೋದು ಏನು ಉಂಟು, ಅದು ಮೇಲ್ನೋಟಕ್ಕೆ ಹೌದು, ಅಲ್ಲ ಅಂತ ಹೇಳೋದಿಲ್ಲ. ಆದರೆ ಅದರ ಹಿಂದೆ ಯಾವ ತತ್ವವನ್ನು ಕುರಿತು ನಾವು ಅನುಸಂಧಾನವನ್ನು, ಚಿಂತನೆಯನ್ನು, ಆರಾಧನೆಯನ್ನು, ವಾಗ್ರೂಪದ ಸೇವೆಯನ್ನು ಮಾಡ್ತಾ ಇರ್ತೇವೋ, ಆ ತತ್ವ ತನಗೆ ಹೇಗೆ ಬೇಕೋ ಹಾಗೆ ಹೊಂದಿಸಿಕೊಳ್ಳುತ್ತೆ ಅನ್ನೋದು ಮಾತ್ರ 100ಕ್ಕೆ 100ರಷ್ಟು ಸತ್ಯ. ಇಷ್ಟನ್ನು ಬಿಟ್ಟರೆ ಸದ್ಯಕ್ಕೆ ನಾನು ಏನು ಹೇಳಲಾರೆ, ಮಿಕ್ಕಿದ್ದನ್ನು ನಾಡಿದ್ದು ನೋಡೋಣ. ಆ ಹಿನ್ನೆಲೆಯಲ್ಲಿ ಹಿಂದಿನ ಸರಣಿಯಲ್ಲಿ ಸೇರಿದಾಗ 989ನೆಯ ನಾಮದವರೆಗೆ ನಮ್ಮ ಚಿಂತನೆ ಬಂದು ನಿಂತಿತ್ತು. ವಾಂಛಿತಾರ್ಥ ಪ್ರದಾಯಿನಿ ಎನ್ನುವಂಥದ್ದು ಆ ನಾಮ. ಇಷ್ಟಾರ್ಥಗಳನ್ನು ನೀಡುವವಳು ಅನ್ನೋದು ಅದರ ಮೇಲ್ನೋಟದ ಶಬ್ದಶಃವಾದಂಥ ಅರ್ಥ. ಇದನ್ನು ನೋಡಿದಾಗ, ಅಂದರೆ ಕೇಳಿದಾಗ ಒಂದು ಸಂಶಯ ಬರ್ತದೆ. ಅವರವರ ಇಷ್ಟಾರ್ಥವನ್ನು ಈಡೇರಿಸುವವಳು. ಒಬ್ಬ ಅಧ್ಯಯನಶೀಲನಾದವನು ನನಗೆ ಧಾರಣಾ ಶಕ್ತಿಯನ್ನು ಕೊಡು, ನನ್ನ ಅಧ್ಯಯನ ವೀರ್ಯವತ್ತರ ಆಗುವ ಹಾಗೆ ಮಾಡು ಅನ್ನೋದೇ ಅವನ ಅರ್ಥ. ಅಂದರೆ ಅಪೇಕ್ಷೆ ಆದದ್ದಿದ್ದರೆ ಅದನ್ನು ಈಡೇರಿಸಿ ಕೊಡ್ತಾಳೆ. ಹಾಗೆ ಇನ್ನೊಬ್ಬ ಧನಾರ್ಥಿಯಾದವನು ಆಕೆಯನ್ನು ಆರಾಧಿಸಿದರೆ ಅದನ್ನು ಈಡೇರಿಸಿ ಕೊಡ್ತಾಳೆ. ಇಷ್ಟು ಕೇಳಿ ಆದಮೇಲೆ ಒಂದು ಸಂಶಯ ಬರ್ತದೆ ನಮಗೆ. ಒಬ್ಬ ದುಷ್ಕೃತ್ಯದಲ್ಲಿ ನಿರತನಾಗ್ತಾನೆ. ಯಾರಿದ್ದೋ ಮನೆಗೆ ಕಳ್ಳತನಕ್ಕೆ ಹೋಗಬೇಕು ಅಂತ ಅಪೇಕ್ಷೆ ಪಟ್ಟು, ಸಿಕ್ಕಿದೊಳ ಅರ್ಧ ನಿನಗೂ ಕೊಡ್ತೇನೆ ತಾಯಿ, ಯಾಕೆಂದರೆ ಅವನ ವಾಂಛಿತ ಅದೇನೆ, ವಾಂಛಿತ ಅರ್ಥಪ್ರದಾಯಿನಿ. ಆಗ ಅವನಿಗೂ ಸಹಕಾರ ಕೊಡ್ತಾಳ, ಸಹಾಯ ಮಾಡ್ತಾಳ ಜಗನ್ಮಾತೆ ಅಂತ. ಸದ್ಯ ನೀವ್ಯಾರು ನನಗೆ ಕೇಳಲಿಲ್ಲ. ಹೌದು, ಖಂಡಿತವಾಗಿಯೂ ಸಹ. ಆದರೆ ಒಂದು ನೆನಪಿಟ್ಕೊಳ್ಬೇಕು, ಹಾಗಿದ್ರೆ ಈ ಕಳ್ಳನಿಗೆ ಸಹಾಯ ಮಾಡಿದಂಥ ತಪ್ಪಿನಲ್ಲೂ ಆಕೆಗೂ ಸಹ ಭಾಗಿತ್ವ ಉಂಟೋ ಅಂತಂದರೆ ಇಲ್ಲ. ಯಾಕಿಲ್ಲ ಕೇಳಿದರೆ, ಅವನು ಕೇಳಿದ್ದಾನೆ, ಆಕೆ ಕೊಟ್ಟಿದ್ದಾಳೆ. ನೀವು ಸದುದ್ದೇಶದ ಹಿಂದೆ ಕೇಳಿದಾಗಲೂ ಅವಳು ಕೊಟ್ಟಿದ್ದ ಫಲದಲ್ಲಿ ಅವಳಿಗೆ ಅಟ್ಯಾಚ್ಮೆಂಟ್ ಇಲ್ಲ. ದುರುದ್ದೇಶದಿಂದ ಕೂಡಿ ಕೇಳಿದಾಗಲೂ ಸಹ, ಆ ಫಲ ಕೊಟ್ಟಾಗಲೂ ಸಹ ಅವಳಿಗೆ ಆ ಫಲದ ಲೇಪ ಅವಳಿಗೆ ಇಲ್ಲ. ನಾನು ಹಿಂದೆ ತುಂಬ ಸಲ ಹೇಳಿದ್ದೇನೆ, ಸ್ಫಟಿಕದ ಹಿಂದೆ ಯಾವ ತರಹದ ವಸ್ತುವನ್ನು ಇಡ್ತೇವೋ ಆ ವಸ್ತುವನ್ನು ಅದು ತೋರಿಸುತ್ತೆ. ತಾವತಾ ಆ ವಸ್ತುವಿನ ಸಂಬಂಧ ಸ್ಫಟಿಕಕ್ಕೆ ಇದೆ ಅಂತ ಅರ್ಥ ಅಲ್ಲ. ಹಾಗಾಗಿ ಅವನೂ ಸಹ ಜಗನ್ಮಾತೆ ನನಗೆ ಅನುಗ್ರಹ ಮಾಡ್ತಾಳೆ ಅಂತ ಹೇಳಿದರೆ, ಆಕೆಯ ಅನುಗ್ರಹದ ಪರಿ ಅಷ್ಟಕ್ಕೆ ಮಾತ್ರ ಸೀಮಿತವಾಗಿರುವುದಿಲ್ಲ. ಹಾಗಾಗಿ ಈ ನಾಮದ ಅರ್ಥ ವಿಶೇಷವಾಗಿ ಎಲ್ಲಿ ಹೋಗಿ ನಿಲ್ಲುತ್ತೆ ಕೇಳಿದರೆ, ಸಜ್ಜನರಾದವರು, ಸಚ್ಚಿಂತನೆ ಮಾಡುವವರು, ಸದಾ ಆಕೆಯನ್ನು ಕುರಿತು ಚಿಂತನೆ ಮಾಡುವವರಿಗೆ ಅವಳು
ಅರ್ಥಪ್ರದಾಯಿನಿ ಅಂದರೆ ಫಲವನ್ನು ಪ್ರಯೋಜನವನ್ನು ನೀಡುವವಳು. ಕಳ್ಳನಾದವನು ಅವನು ಯಾವತ್ತೂ ಜಗನ್ಮಾತೆ ಚಿಂತನೆ ಮಾಡೋದಿಲ್ಲ. ಅವನು ಚಿಂತನೆ ಇರೋದು ಇನ್ನೊಬ್ಬರ ಮನೆಯ ಸಂಪತ್ತಿನ ಮೇಲೆ ಅಲ್ವಾ. ಹಾಗಾಗಿ ಆ ವಾಂಛಿತಾರ್ಥ ಪ್ರದಾಯಿನಿ ಅಂದರೆ ನಿರಂತರ ಯಾರು ಆಕೆಯನ್ನು ಚಿಂತನೆ ಮಾಡ್ತಾರೋ ಅಂಥವರನ್ನು ಆಕೆ ಅನುಗ್ರಹಿಸ್ತಾಳೆ ಎನ್ನುವಂಥದ್ದು. ಇಷ್ಟು ಹಿನ್ನೆಲೆಯಲ್ಲಿ ಮತ್ತೆ ಮುಂದಿನ ನಾಮಕ್ಕೆ ಹೋಗೋಣ. ಈ ಸರಣಿಯ ಮೊದಲ ನಾಮ 990ನೇ ನಾಮ ಅಭ್ಯಾಸಾತಿಶಯಜ್ಞಾತ. ಅಭ್ಯಾಸ ಬಾಹುಲ್ಯದಿಂದ ಮಾತ್ರ ತಿಳಿಯಲ್ಪಡುವವಳು ಅನ್ನೋದು ಈ ನಾಮದ ಯಥಾರ್ಥವಾದಂತಹ ಒಂದು ಅಭಿಪ್ರಾಯ. ಅಭ್ಯಾಸ ಅಂದರೆ ಏನು? ನಮ್ಮ ಬುದ್ಧಿವಂತರು ನಾವೆಲ್ಲ ತಕ್ಷಣ ಸ್ಟಡಿ ಅಂತ ಒಂದು ಶಬ್ದವನ್ನು ಉದುರಿಸಿಬಿಡ್ತೇವೆ. ಸರಿ, ಸ್ಟಡಿ ಅಂದರೆ ಏನು ಅದು ಕೇಳಬಾರ್ದು ಅಷ್ಟೇ. ಸ್ಟಡಿ ಅಂದರೆ ಹೆಚ್ಚು ಹೇಳಬೇಕಂದ್ರೆ ಅಭ್ಯಾಸ, ಅಭ್ಯಾಸ ಅಂದರೆ ಸ್ಟಡಿ ಅಷ್ಟೇ, ಓದೋದು ಅಂತ ಹೇಳ್ಬೋದು ಬೇಕಿದ್ರೆ. ಅಲ್ಲ, ಅಭ್ಯಾಸ ಅನ್ನೋದಕ್ಕೆ ಅರ್ಥ ಏನು ಹಾಗಂದರೆ ಮತ್ತೆ ಮತ್ತೆ ಪ್ರಯತ್ನ ಮಾಡೋದಕ್ಕೆ ಹೆಸರು ಅಭ್ಯಾಸ ಅಂತ ಹೆಸರು. ಅಗೈನ್ ಆ್ಯಂಡ್ ಅಗೈನ್ ಒಂದೇ ಕೆಲಸವನ್ನು ಮತ್ತೆ ಮತ್ತೆ ಮಾಡೋದು ಏನುಂಟಲ್ಲ ಅದು ಅಭ್ಯಾಸ. ಹಾಗಾಗಿ ಪುನಃ ಪುನಃ ಅಂತ ಶಬ್ದ, ಅದಕ್ಕೆ ವಿವರಣೆನೇ ಹಾಗೆ. ಆ ಅಭ್ಯಾಸ ಹೇಗಿರಬೇಕು ಅಂತಂದರೆ ವಿವರಣೆ ಕೊಡ್ತಾರೆ ನೋಡಿ, ಬಹಳ ಅದ್ಭುತವಾದಂಥ ಇದು ವೇದಾಂತದ ಒಂದು ಡೆಫಿನೇಷನ್ ಇದು. ಆಸುಪ್ತೇ ಆಮೃತೇ ಕಾಲಂ ನಯೇದ್ ವೇದಾಂತ ಚಿಂತೆಯ ಇತಿ ವಿಹಿತೇನ ಬ್ರಹ್ಮಾತ್ಮೈಕ್ಯ ಅನುವೃತ್ಯತಿಶಯೇನ ಜ್ಞಾತ. ಅಭ್ಯಾಸದ ಡೆಫಿನೇಷನ್ ವೇದಾಂತದ ಹಿನ್ನೆಲೆಯಲ್ಲಿ ಆಸುಪ್ತೇ, ಸುಪ್ತಿ ಅಂದರೆ ನಿದ್ರೆ ಅಂತ ಅರ್ಥ. ಆ ಅಂದರೆ ವರ್ಣಮಾಲೆಯಲ್ಲಿರೋ ಎರಡನೇ ಅಕ್ಷರ ಅಂತ ಅರ್ಥ ಅಲ್ಲ, ಆ ಇಷ್ಟೇ ಅರ್ಥ ಅಲ್ಲ. ಆ ಅಂದರೆ ಹೊರಗೆ, ಟಿಲ್ ಅಂತ. ಎಲ್ಲಿವರೆಗೆ ಅಂದರೆ ಆಸುಪ್ತೆ ಅಂದರೆ ನಿದ್ದೆ ಬರುವವರೆಗೆ ಒಂದು, ಅದರ ಜೊತೆಗೆ ಆ ಮೃತೇ, ಮೃತಿ ಅಂದರೆ ಮರಣ, ಮರಣ ಅಂದರೂ ಮೃತಿ, ಮೃತಿ ಅಂದರೆ ಮರಣ. ಆ ಮೃತೆ ಅಂದರೆ ಮರಣ ಬರುವವರೆಗೆ ನಿರಂತರ ಅಭ್ಯಾಸ ಮಾಡಬೇಕು. ಸರಿ, ಯಾವುದ್ರ ಅಭ್ಯಾಸ ಮಾಡಬೇಕು ಅಂದರೆ ಮತ್ತೆ ಮತ್ತೆ ಮಾಡಬೇಕು. ಆ ಯಾವುದು ಮತ್ತೆ ಮತ್ತೆ ಮಾಡಲ್ಪಡಬೇಕಾದದ್ದು ಅಂದರೆ ಹೇಳ್ತಾರೆ ಅದಕ್ಕೆ ಆತ್ಮೈಕ್ಯ ವೃತ್ಯತಿಶಯೇನ, ಬ್ರಹ್ಮಾತ್ಮೈಕ್ಯ ವೃತ್ಯತಿಶಯೇನ. ಒಂದೇ ಆತ್ಮತತ್ವ ಉಪಾಧಿಯ ಭೇದದಿಂದಾಗಿ ಎರಡಾಗಿ ತೋರುತ್ತೆ. ಈ ದೇಹದ ಒಳಗೆ ಒಂದು ಅಂತಃಕರಣ ಎನ್ನುವಂಥ ಉಪಾಧಿ ಉಂಟು. ತುಂಬ ಸಲ ಹೇಳಿದ್ದೇನೆ ನಾನು ಅದನ್ನು. ಆ ಉಪಾಧಿಯಲ್ಲಿ ಪ್ರತಿಬಿಂಬಿತವಾದಾಗ ಆ ಮಹಾಚೈತನ್ಯವೇ, ಯಾವುದನ್ನು ನಾವು ಯೂನಿವರ್ಸಲ್ ಅಂತ ಕರಿತೇವಲ್ಲ ಅದು ಇಲ್ಲಿ ಪ್ರತಿಬಿಂಬಿತವಾದಾಗ ಅದಕ್ಕೆ ಜೀವಾತ್ಮ ಅಂತ ಹೆಸರು. ದಟ್ ಈಸ್ ಇಂಡಿವಿಜುವಲ್. ಹಾಗಾಗಿ ಯಾವುದೇ ಒಂದು ಇಂಡಿವಿಜುವಲ್ ನೀವು ತೆಗೆದುಕೊಂಡ್ರೂ ಸಹ ಅದು ಯೂನಿವರ್ಸಲ್ಗಿಂತ ತೀರಾ ಪ್ರತ್ಯೇಕವಾಗಿರೋದಕ್ಕೆ ಸಾಧ್ಯ ಇಲ್ಲ ಅಲ್ವಾ. ಅದ್ರ ಭಾಗ ಆಗಿಯೇ ಇರುತ್ತೆ ಅದೆಲ್ಲೋ ಒಂದು ಕಡೆಗೆ. ಹಾಗಿದ್ರೆ ಈ ಜೀವಾತ್ಮ ಎನ್ನುವಂಥವನು ನಿಜವಾಗಿಯೂ ಸಹ ಆ ಪರಮಾತ್ಮ ಎನ್ನುವಂಥ ಮಹಾಚೈತನ್ಯಕ್ಕಿಂತ ಬೇರೆಯಾಗಿದ್ದಾನ ಅಂತಂದರೆ ಎಲ್ಲಿಯವರೆಗೆ ಈ ಉಪಾಧಿಗತನಾಗಿ ಇರ್ತಾನೋ ಅಲ್ಲಿಯವರೆಗೆ ಅವನಿಗಿಂತ ಬೇರೆ ಅಂತ ತೋರ್ತಾ ಇರ್ತಾನೆ. ತುಂಬ ಸಲ ಹೇಳಿದ್ದೀನಿ ನಾನು ಇದನ್ನು. ಆದರೂ ಸಹ ನಿಮ್ಮ ತಲೆಯಲ್ಲಿ ನಿಲ್ಲೋದಿಲ್ಲ. ಯಾಕೆ ಕೇಳಿದ್ರೆ ನಾನು ಇದನ್ನು ಹೇಳಿ ಹೋದ ಮೇಲೆ ಇದು ಹೀಗಲ್ಲ ಅಂಥೇಳಿ ದ್ವೈತದ ಹಿನ್ನೆಲೆಯಲ್ಲಿ ನಿಮ್ಮ ತಲೆಗೆ ಒಂದಿಷ್ಟು ವಿಷಯವನ್ನು ತುಂಬುತ್ತಾರೆ. ಹಾಗಾಗಿ ನಿಮ್ಮ ತಲೆಯಲ್ಲಿ ಮತ್ತೊಂದು ಒಂದಿಷ್ಟು ಹೊಯ್ದಾಟ ಬೇಯ್ದಾಟ ಶುರುವಾಗ್ತದೆ. ಆದರೆ ನೀವು ಇದನ್ನೇ ಅನುಸರಿಸಿ ಅಂತ ಅದ್ವೈತಿಗಳು ಯಾವತ್ತೂ ಸಹ ಆಗ್ರಹ ಮಾಡೋದಿಲ್ಲ. ಯಾಕೆ ಕೇಳಿದರೆ ಸತ್ಯಕ್ಕೆ ಹೆಚ್ಚಿಗೆ ಪ್ರಚಾರ ಬೇಕಾಗೋದಿಲ್ಲ. ಇವತ್ತಿನ ಕಾಲದಲ್ಲಿ ಬೇಕಾಗುತ್ತೆ, ದಟ್ ಈಸ್ ಸಪರೇಟ್. ಅದಕ್ಕೆ ಹೆಚ್ಚು ಪ್ರಚಾರ. ಯಾಕೆಂದರೆ
ಈ ಡೊಂಬರಾಟದ ಪ್ರಚಾರದಲ್ಲಿ ಎಲ್ಲೋ ಒಂದು ಕಡೆಗೆ ಮೂಲ ಕಳೆದು ಹೋದಾಗ ಅನಿಸುತ್ತೆ ಕೆಲವು ಸಲ, ಆದರೆ ಕಳೆದು ಹೋಗೋದಿಲ್ಲ. ಹಾಗಾಗಿ ಇದು ಸತ್ಯ. ವಾಸ್ತವಿಕವಾಗಿ ನಾನು ತುಂಬ ಸಲ ಬೇರೆ ಬೇರೆ ಕಾರಣಗಳನ್ನೆಲ್ಲ ಕೊಟ್ಟು ಅದನ್ನು ಹೇಳ್ತಾ ಬಂದಿದ್ದೇನೆ. ಹಾಗಾಯಿತು ಈಗ ಅಂತಲ್ಲ, ಹೀಗೆ ಅಂತ. ಹಾಗಾಗಿ ಈ ಜೀವಾತ್ಮ ಮತ್ತು ಪರಮಾತ್ಮನ ಇನ್ನೊಂದು ಹೆಸರೇ ಬ್ರಹ್ಮ ಅಂತ. ಹಾಗಾಗಿ ಬ್ರಹ್ಮ, ಆತ್ಮ ಅಂದರೆ ಜೀವಾತ್ಮ ಐಕ್ಯ, ಎರಡು ಒಂದೇ ಅನ್ನುವಂಥ ಅನುಸಂಧಾನ ಉಂಟಲ್ಲ, ಈ ಅನುಸಂಧಾನವನ್ನು ಪ್ರತಿದಿನವೂ ಎಲ್ಲಿಯವರೆಗೆ ಮಾಡಬೇಕು ಅಂದರೆ ರಾತ್ರಿ ನಿದ್ದೆ ಬರುವವರೆಗೂ ಮಾಡಬೇಕು. ಸರಿ, ಬೆಳಗಾತ ಇದ್ವಲ್ಲ ಅಂದರೆ ಮಾನ್ಯ ದಿವಸ ಶುರು ಹಾಗೇನೆ. ಹಾಗಿದ್ರೆ ಎಲ್ಲಿವರೆಗೆ ಮಾಡಬೇಕು ಅಂತ ಕೇಳಿದರೆ ಈ ದೇಹ ಬಿದ್ದು ಹೋಗೋ ತನಕನೂ ಮಾಡಬೇಕು. ಇದನ್ನು ಕೇಳಿದಾಗ ನಮಗೆ ಸ್ವಲ್ಪ ಬೇಸರ ಆಗುತ್ತೆ. ಯಾಕೆಂದ್ರೆ ನಮಗೆಲ್ಲ ಇವತ್ತು ಈ ಫಾಸ್ಟ್ ಫುಡ್ಡನ್ನು ತಿಂದು ಅಭ್ಯಾಸ ಆಗಿಬಿಟ್ಟಿದೆ. ನಾವು ಎಲ್ಲಿ ಕಾಸು ಹಾಕ್ತೇವೋ ಅಲ್ಲಿ ನಮಗೆ ಸಿಗಬೇಕು. ನಮಗೆ ಇದು ನಮ್ಮ ಸ್ವಭಾವಕ್ಕೆ ಅಂಟಿಕೊಂಡು ಬಂದಂಥ ಒಂದು ಕಾಯಿಲೆ ಇದೆ ಹೀಗೆ ಅಂತ. ಆದರೆ ಎಲ್ಲವನ್ನೂ ನೀವು ದುಡ್ಡಿನಿಂದ ತಕ್ಷಣಕ್ಕೆ ಪಡೆಯುವ ಹಾಗೆ ಪಡೀಲಿಕ್ಕೆ ಆಗೋದಿಲ್ಲ. ವೇದಾಂತದಲ್ಲಿ ಪದೇ ಪದೇ ನಮ್ಮ ಜೊತೆಗೆ ನಿಲ್ಲಬೇಕಾದದ್ದು ನಮ್ಮ ಸಾಧನೆ. ರಮಣ ಮಹರ್ಷಿಗಳ ಹತ್ರ ಒಬ್ಬಾತ ಕೇಳಿದ್ದಂತೆ, ಅವ್ರು ಹೇಳಿದರು ಹೀಗೆ, ಇದನ್ನು ನೀನು ಈ ಜಪ ಮಾಡಪ್ಪ, ನಿನಗೆ ಅನುಕೂಲ ಆಗುತ್ತೆ ಅಂತ. ಒಂದು 2-3 ತಿಂಗಳ ಮಾಡಿದ ಅವನು, ಏನೂ ಆಗಲಿಲ್ಲ. ಹಾಗಾಗೋದು ಇಲ್ಲ. ಅದು ಯಾಕೆ ಅಂತ ಕೇಳಿದರೆ ಅದಕ್ಕೆ ಕಾರಣ ಉಂಟು ಬೇರೆ. ನೋಡಿ, ನಿಮ್ಮ ಮನೆಯಲ್ಲಿ ನಿಮ್ಮ ತಾತನ ಕಾಲದ್ದು ಒಂದು ಹಿತ್ತಾಳಿಯ ಪಾತ್ರೆ ಇರುತ್ತೆ. ಅವತ್ತಿನಿಂದ ಇವತ್ತಿನವರೆಗೆ ನೀವು ಅದನ್ನು ಉಪಯೋಗಿಸಲಿಲ್ಲ. ತಗೊಂಡು ನಲ್ಲಿ ಕೆಳಗಡೆ ಹಿಡಿದ್ರೆ ಅದು ಇದ್ದಕ್ಕಿದ್ದ ಹಾಗೆ ಆ ನೀರು ಬಿದ್ದ ತಕ್ಷಣ ಪಳಪಳ ಅಂತ ಹೊಳೆಯೋದಕ್ಕೆ ಪ್ರಾರಂಭ ಆಗತ್ತಾ? ಹೋಗಲಿ, ಅದಕ್ಕೆ ಅಂತ ಹಚ್ಚೋದಕ್ಕೆ ಯಾವುದೋ ಒಂದು ಪೌಡ್ರ್ ಬರುತ್ತಲ್ಲ, ಒಂದು ಇದ್ರೂ ತಕ್ಷಣಕ್ಕೆ ಬಿಟ್ಟುಬಿಡುತ್ತಾ? ಆ ಕಿಲ್ಬೆಲ್ಲ ಕಟ್ಕೊಂಡಿರುತ್ತಲ್ಲ, ಅದಕ್ಕೆ ಬಿಟ್ಕೊಂಡು ಹೋಗುತ್ತಾ ಅಂದರೆ ಹೋಗೋದಿಲ್ಲ. ಹಾಗಿದ್ರೆ ಇದನ್ನು ತೊಳೆದ್ರೂ ಪ್ರಯೋಜನ ಇಲ್ಲ, ಆ ಪೌಡ್ರ್ ಹಾಕಿ ಉಜ್ಜಿದ್ರೂ ಪ್ರಯೋಜನ ಇಲ್ಲ, ಇನ್ನು ತೊಳೆಯೋದೇ ಬೇಡ ಅಂತ ಬಿಟ್ಟು ಬಿಡೋಣವಾ ಅಂತ ಒಂದು ಪ್ರಶ್ನೆ ಹಾಕ್ಕೊಂಡ್ರೆ, ಇಲ್ಲ ಹಾಗಲ್ಲ, ನೀನು ಎಷ್ಟು ವರ್ಷದಿಂದ ಅದನ್ನು ಯೂಸ್ ಮಾಡದೆ ಹಾಗೆ ಇಟ್ಟಿದೆಯಲ್ಲ, ಅದ್ರ ಕಾಲು ಭಾಗನಾರು ಸಹ ಇವಾಗ ಅದನ್ನು ಉಜ್ಜೋ ಪ್ರಕ್ರಿಯೆ ಮಾಡಬೇಕೋ ಬೇಡವೋ? ಏನು ಹೇಳ್ತೀರಿ? ಹೌದು ಹೇಳ್ತೀರಾ, ಅಲ್ಲ ಹೇಳ್ತೀರಾ? ಹಾಗೆ ನಮ್ಮ ಮನಸ್ಸು ಇದೆಯಲ್ಲ, ಲೌಕಿಕ ವಿಷಯಗಳು ಎನ್ನುವಂಥ ಕಿಲುಬು ಕಟ್ಟಿ ಕೊಳೆ ಕೂತು ಮತ್ತು ಮುಂದಿನ ಶಬ್ದ ನಾನು ಹೇಳಬಾರದು ಹೀಗೆ ಅಂತ. ಅದಕ್ಕಿಂತ ಹೆಚ್ಚಿಗೆ ನಾವು ಪ್ರತಿದಿನವೂ ಸಹ ಆ ಸುಪ್ತೆ ನಿದ್ದೆ ಬರುವವರೆಗೂ ಸಹ ಲೌಕಿಕ ವಿಚಾರ, ಮತ್ತು ಆಮೃತೇ ಮರಣ ಬರುವವರೆಗೂ ಸಹ ಮಾಡಿದ್ದು ಯಾವುದನ್ನು ಕುರಿತು ಚಿಂತನೆ? ಲೌಕಿಕ ವಿಚಾರನೇ ಅಲ್ವ? ನನ್ನನ್ನು ಸೇರಿಸ್ಕೊಂಡು ನೀವೇನು ಬೇಜಾರು ಮಾಡ್ಕೊಳ್ಬೇಡಿ. ಹೀಗಿದ್ದಾಗ ಒಂದೇ ಸಲ ಇದನ್ನು ಪಕ್ಕಕ್ಕೆ ಸರಿಸಿ ಜಪನೋ ಧ್ಯಾನನೋ ಮಾಡಿ 2-3 ತಿಂಗಳಿಗೆ ನಾನು ನೆಲ ಬಿಟ್ಟು ಹೇಳಬೇಕು ಅಥವಾ ಅಲ್ಲಿ ಒಂದಾಗಿಬಿಡಬೇಕು ಅಂದರೆ ಈಸ್ ಇಟ್ ಪಾಸಿಬಲ್ ಅಲ್ವಾ? ಹಾಗೆ ಆತ ಬಂದು ರಮಣ ಮಹರ್ಷಿಗಳ ಹತ್ರ ಕೇಳಿದ ವಿಷಯ. ಅಲ್ಲಿ 2-3 ಸಲ ಬಂದು ಕೇಳಿದ, ಅವರು ಪ್ರತಿಕ್ರಿಯಿಸಲಿಲ್ಲ. ಸರಿ, ಅದಾದ್ಮೇಲೆ ಇನ್ನೊಂದು ದಿವಸ ಬಂದು ಕೇಳಿದ. ಆಗ ಅವರು ಒಂದು ಪ್ರಶ್ನೆಯನ್ನು ವಾಪಸ್ ಅವನನ್ನು ಕುರಿತು ಕೇಳಿದರು. ಅಲ್ಲ, ನೀನು ಊಟ ಮಾಡ್ತೀಯಲ್ಲ, ಎಷ್ಟು ತುತ್ತು ಊಟ ಮಾಡ್ತೀಯೇ ಅಂತ ಕೇಳಿದರು. ಆಗ ಆತ ಹೇಳಿದ, ಅದು ಇಂತಿಷ್ಟೇ ತುತ್ತು ಅಂತ ಲೆಕ್ಕ ಇಲ್ಲ, ಹೊಟ್ಟೆ ತುಂಬೋ ತನಕ ಊಟ ಮಾಡ್ತೇನೆ ಅಂತ. ಮತ್ತು ನನ್ನ ಹತ್ರ ಯಾಕೆ ಪ್ರಶ್ನೆ ಕೇಳ್ತೀಯ ನೀನು? ನಾನು ಇನ್ನು ಎಷ್ಟು ದಿವಸ ಈ ಜಪ ಮಾಡಬೇಕು ಅಂತ? ಆ ಜಪದ ಆರಾಧ್ಯ ದೈವ ನಿನ್ನನ್ನು ಅನುಗ್ರಹಿಸುವವರೆಗೂ ನೀನು ಮಾಡಬೇಕು. ನಮಗೆ ಇದಕ್ಕೆಲ್ಲ ಉತ್ತರ ಗೊತ್ತಿರುತ್ತೆ.
ಲೌಕಿಕ ವಿಷಯ ತಕ್ಷಣ ಹೊಳೆಯುತ್ತೆ ನಮಗೆ. ನೋಡೋಣ, ಅಕಸ್ಮಾತ್ 2 ತುತ್ತು ಒಂದು ದಿವಸ ಊಟ ಕಡಿಮೆ ಆಗಲಿ, ಗೊತ್ತಿಲ್ವಾ ಅಂತ ಕೇಳ್ತಾರೆ ಎಲ್ಲರೂ ಸಹ ಅಲ್ವಾ? ಹಾಗೆಯೇ ನಮ್ಮ ಅನುಷ್ಠಾನದಲ್ಲೂ ಸಹ, ಸಾಧನೆಯಲ್ಲೂ ಸಹ ಎಷ್ಟು ದಿವಸ ಮಾಡಬೇಕ್ರಿ ಅಂತ. ನಮಗೆ ಕೆಲವು ವಿಷಯದಲ್ಲಿ ಜೀವಮಾನ ಉದ್ದಕ್ಕೂ ಸಹ ಮಾಡ್ಕೊಂಡು ಬಂದರೂ ಸಹ ಬೇಸರ ಆಗೋದಿಲ್ಲ ರೀ. ಒಂದು ಸಣ್ಣ ಪ್ರಶ್ನೆ ಕೇಳ್ತೇನೆ. ಪ್ರಾಯಶಃ ನಮಗೆ ಅಮ್ಮ ಬಾಯಿ ತುತ್ತ ಹಾಕುವ ದಿನದಿಂದ ಪ್ರಾರಂಭ ಮಾಡಿ ಇವತ್ತಿನವರೆಗೂ ಸಹ ನಾವು ತಿಂತಾನೇ ಇದ್ದೇವೆ, ಊಟ ಮಾಡ್ತಾನೇ ಇದ್ದೇವೆ. ದಯವಿಟ್ಟು ನನಗೆ ಊಟ ಮಾಡಿ ಬೇಜಾರಾಗಿದೆ ಅಥವಾ ಉಪಹಾರ ಮಾಡಿ ಬೇಜಾರಾಗಿದೆ ಅಂತ ಹೇಳೋರು ಯಾರು ಕೈ ಎತ್ತಿಬಿಡಿ ಒಂದು ಸಲ. ನಾನು ಮೊದಲು ಕೈ ಎತ್ತಿಬಿಡ್ತೇನೆ, ನನಗಂತೂ ಬೇಜಾರಾಗಲಿಲ್ಲ. ಬೇಜಾರಾಯಿತು ನಮಗೆ. ಒಂದು ದಿವಸ ನಾನು 2 ದಿವಸ ಊಟ ಮಾಡಬೇಕಪ್ಪ ನಾನು ಹೇಳ್ಕೊಂಡು ನಾವು ಇಲ್ಲ, ಎಷ್ಟೊತ್ತಿಗೆ ಇನ್ ಟೈಮ್ ಬರುತ್ತೆ ಅಂತ ಕಾಯ್ತಾ ಇರ್ತೇವೆ. ಇದು ಲೋಕದ ಜನರ ಹಣೆ ಬರಹ. ಇಲ್ಲಿ ಇದಕ್ಕೆ ಒಗ್ಗಿಕೊಂಡಂಥ ನಾವು ಅಥವಾ ನಮ್ಮನ್ನು ಒಗ್ಗಿಸಿಕೊಂಡಂಥ ನಾವು ಅಧ್ಯಾತ್ಮ ವಿಚಾರದಲ್ಲೂ ಇದು ಒಂದಿಷ್ಟು ಅಂಶ ಪಾಲನೆ ಮಾಡಬೇಕಲ್ವ. ನಾನೇನು ಮಹಾವೇದಾಂತ ವಿಚಾರ ಹೇಳ್ತಿಲ್ಲ, ಲೌಕಿಕದಲ್ಲಿ ನಾವು ಹೇಗೆ ನಮ್ಮನ್ನು ಹೊಂದಿಸಿಕೊಂಡಿದ್ದೇವೋ ಹಾಗೆ ಅಧ್ಯಾತ್ಮ ದಾರಿಯಲ್ಲೂ ಹಾಗಿರಬೇಕಲ್ವ. ಹೋಗಿ 3 ತಿಂಗಳ ಮಾಡೋದು, ತಕ್ಷಣ ನನಗೇನೂ ಆಗಲಿಲ್ಲ ಬಿಟ್ಬಿಡೋದು ಹೀಗೆ ಅಂತ. ಆಗಿದೆ, ಏನು ಆಗಿದೆ ಕೇಳಿದರೆ ಆ ಕ್ಲೀನಿಂಗ್ ಪ್ರೋಸೆಸ್ ನಡೀತಾ ಇದೆ, ಇನ್ನು ಹೊಳೆಯೋ ಪ್ರೋಸೆಸ್ ಶುರುವಾಗಲಿಲ್ಲ. ಅದನ್ನು ಕಾಯೋದಕ್ಕೆ ನಮಗೆ ಅವಸರ. ಏನು ಮಾಡೋಣ ಇದಕ್ಕೆ ಹೇಳಿ. ಹಾಗಾಗಿ ರಮಣರು ಕೊಟ್ಟ ಉತ್ತರ, ಎಲ್ಲಿವರೆಗೆ ಆ ಜಪದ ಸಿದ್ಧಿ ಆಗತ್ತ ಅಲ್ಲಿಯವರೆಗೂ ಮಾಡಬೇಕು. ನನ್ನನ್ನು ಕೇಳಬೇಡ ಇನ್ನು ಮತ್ತೆ ಪುನಃ, ಇಷ್ಟೇ. ಯಾರು ಕೇಳಿದ್ರು ಅದು ಅಂತಿಮವಾದಂಥ ಉತ್ತರ ಅದು ಹೀಗೆ ಅಂತ. ಹಾಗಾಗಿ ಅಂತಹ ಪ್ರಯತ್ನ ನಿರಂತರವಾಗಿ ನಡಿಬೇಕು. ಇದನ್ನು ಕೇಳಿ ಆದಮೇಲೆ ನಿಮ್ಮೊಂದು ಸಂಶಯ ಬರ್ತದೆ ಈಗ ಅಲ್ಲ. ಹಾಗಿದ್ರೆ ಕೆಲವು ಜನ 2 ವರ್ಷ ಸಾಧನೆ ಮಾಡ್ತಾರೆ, 3 ವರ್ಷ ಸಾಧನೆ ಮಾಡ್ತಾರೆ, ಅವರು ತುಂಬ ಜ್ಞಾನಿಗಳಾಗ್ಬಿಡ್ತಾರಲ್ಲ. ಸುಳ್ಳು ಇದು. ಜ್ಞಾನಿಗಳಾಗಿದ್ದಾರೆ ಅಂತ ಹೊರಗಡೆ ಒಂದು ಆಕಾರ ಬರುತ್ತೆ. ಏನು ಕೇಳಿದರೆ ಈ ಜ್ಞಾನ ಇಳಿದು ಬಂದು ಗಡ್ಡದ ರೂಪದಲ್ಲಿ ಪ್ರಕಾಟ ಆಗಬಹುದು. ನಮ್ಮ ಜನರಿಗೆಲ್ಲ ಇದೇ ಮಾಧ್ಯಮ ಜ್ಞಾನಿಗಳು ಅಂತ ಲೆಕ್ಕ ಹಾಕೋದಕ್ಕೆ. ಗೀತೆಯಲ್ಲಿ ಭಗವಂತ ಹೇಳ್ತಾನೆ, ಜ್ಞಾನಿ ಲಕ್ಷಣ ಗಡ್ಡೆ ಬಿಡೋದಲ್ಲಪ್ಪ. ಆಮೇಲೆ ಬಟ್ಟೆ ಚೇಂಜ್ ಆಯಿತು, ಅದೇನೆ. ಆಮೇಲೆ ಸ್ವಲ್ಪ ಮಾತಿನಲ್ಲಿ ಬದಲಾವಣೆ ಮಾಡಿಕೊಂಡ, ಇದೆಲ್ಲ ಅಲ್ಲ. ಹಾಗಿದ್ರೆ ಅವನನ್ನು ಅಳೆಯೋದಕ್ಕೆ ಬೇರೆ ಮಾಧ್ಯಮವೇ ಇದೆ ಅಂಥೇಳಿ ಗೀತೆಯಲ್ಲಿ ಭಗವಂತ ಸ್ಥಿತಪ್ರಜ್ಞನ ಲಕ್ಷಣವನ್ನು ಹೇಳ್ತಾನೆ. ಅದೂ ಕಷ್ಟ ಆಯಿತಾ? ಹೋಗು 12ನೇ ಅಧ್ಯಾಯದಲ್ಲಿ ಆ ಪರಮ ಭಕ್ತನ ಲಕ್ಷಣವನ್ನು ನೋಡು, ಅಲ್ಲಿ ಸಿಗ್ತದೆ ಜ್ಞಾನಿ ಆದವನು ಹೇಗಿರ್ತಾನೆ ಅಂತ. ಅದೂ ಕಷ್ಟವಾ? ಇನ್ನೂ ಮುಂದೆ ಹೋಗು, ಗುಣಾತೀತನ ಅಧ್ಯಾಯ ನೋಡು, ಅಲ್ಲಿ ಸಿಗತ್ತೆ ನಿನಗೆ ಹೀಗೆ ಅಂತ. ಹಾಗಾಗಿ ಈ ಜ್ಞಾನದ ಪರಿಪಕ್ವದ ಸ್ಥಿತಿ ಹೊರಗಿನ ಉಡುಗೆ ತೊಡುಗೆಗಳಿಂದ ಬರುವಂಥದ್ದಲ್ಲ, ಅದು ಸ್ವಯಂ ಆಚರಣೆಯಲ್ಲಿ ಬಂದುಬಿಡ್ತದೆ. ದೇಹಾಭಿಮಾನ ಎನ್ನುವಂಥದ್ದು ಕಳಚಿ ಬಿದ್ದು ಹೋಗ್ತದೆ. ನನಗೆ ಈ ಸಂದರ್ಭ ಬಂದಾಗ ಆ ಜ್ಞಾನ ಬಂದವರ ಸ್ಥಿತಿ ಹೇಗಿರುತ್ತೆ ಅಂತಂದರೆ, ಶೃಂಗೇರಿಯಲ್ಲಿ ಮಲಹಾನಿಕರ ಶಿವನ ದೇವಾಲಯ ಉಂಟು. ಅಲ್ಲಿ ಮೊದಲು ನವರಾತ್ರಿ ಉತ್ಸವ ಪ್ರಾರಂಭದಲ್ಲಿ ಮಲಹಾನಿಕರ ಈಶ್ವರನಿಗೆ ಶುಚಿಗೊಳಿಸಿ ವಿಶೇಷವಾದಂಥ ಪೂಜೆಯನ್ನು ಮಾಡ್ತಾರೆ. ಪ್ರಾತಸ್ಮರಣೀಯನಾದಂಥ ಚಂದ್ರಶೇಖರ ಭಾರತಿ ಸ್ವಾಮಿಗಳ ಕಾಲದಲ್ಲಿ ನಡೆದಂಥ ಒಂದು ಘಟನೆ ಇತ್ತೀಚೆಗೆ ನಾನು ಓದ್ತಾ ಇರುವಾಗ ಸಿಕ್ಕಿತ್ತು. ಹೋಗಿ ಶುಚಿಗೊಳಿಸಿದ್ದಾರೆ, ಆದರೆ ಯಾವುದೋ ಒಂದು ಬಿಲದಿಂದ ಈ ಕೆಂಪು ಇರುವೆಗಳು ಎದ್ಬಿಟ್ಟಿವೆ. ಕೊನೆಗೆ ಆ ಪೂಜೆಗೆ ಸಹಾಯ ಮಾಡಲಿಕ್ಕೆ ಅಂತ ಹೋದಂತಹ ಪರಿಚಾರಕನಿಗೆ
ಅಲ್ಲಿ ಕ್ಷಣಕಾಲ ನಿಲ್ಲೋದಕ್ಕೆ ಆಗಲಿಲ್ಲ. ಆ ಪಾಟಿ ಕೆಂಜಿರುವೆಗಳು. ಆದರೆ 3 ತಾಸು ಒಂದು ಆಸನದಲ್ಲಿ ಕುಳಿತಂತಹ ಅವರು ಮಾತ್ರ ಅಜುಕಲೇ ಇಲ್ಲ, ಅಲ್ಲಾಡಲಿಲ್ಲ. ಇವನನ್ನು ಕಡಿದ ಇರುವೆಗಳು ಅವರಿಗೂ ಕಡಿದಿರಬೇಕಲ್ವ? ಅದು ಅನುಭವಕ್ಕೆ ಬಂದಿಲ್ಲ. ಯಾಕೆಂದರೆ ದೇಹಾಭಿಮಾನ ಎನ್ನುವಂಥದ್ದು ಅದು ಗಲಿತವಾಗಿ ಹೋಗಿತ್ತು. ಹಾಗಾಗಿ ಇದು ನಾನಲ್ಲ, ಹಾಗಾಗಿ ಇದಕ್ಕೆ ಕಡಿದ್ರೆ ಎಷ್ಟು ಬಿಟ್ಟರೆ ಎಷ್ಟು. ಹಾಗಾಗಿ ಅಭ್ಯಾಸಾತಿಶಯಜ್ಞಾತ, ಆ ತತ್ವ ಅದು ಅತಿಯಾದಂತಹ ಅಭ್ಯಾಸ ಆಧಿಕ್ಯದಿಂದ ಮಾತ್ರ ತಿಳಿಯಲ್ಪಡಬೇಕಾದಂಥದ್ದೇ ಅಷ್ಟೇ ಹೊರತೂ ಸಹ ಕೇವಲ 1 ದಿನ ಅಥವಾ 4 ದಿವಸ ಪ್ರಯತ್ನ ಮಾಡಿ 5ನೇ ದಿವಸ ಸಿದ್ಧಿಸುವಂತಹದ್ದು ಅಲ್ಲ. ಅಷ್ಟು ಹಿನ್ನೆಲೆಯಲ್ಲಿ ಆಸುಪ್ತೇ ಆಮೃತೇ ಕಾಲಂ ನಯೇದ್ವೇದಾಂತ ಚಿಂತೆಯ, ಇದು ಸಾಧಕನಾದವನಿಗೆ ಒಂದು ರೀತಿಯ ಮೇಲ್ಪಂಕ್ತಿ. ನಿನ್ನ ಸಾಧನೆ ಹೀಗಿರಬೇಕು, ನಿದ್ದೆ ಬರುವವರೆಗೆ ಮತ್ತು ಈ ದೇಹ ಬಿದ್ದು ಹೋಗುವವರೆಗೆ ಸಾಧನೆ. ನಾನು ಇನ್ನೊಂದು ಪ್ರಶ್ನೆ ಎತ್ತಿದ್ದೆ, ಕೆಲವು ಜನರಿಗೆ ಬಾಲ್ಯದಲ್ಲೇ ಬಂದುಬಿಡುತ್ತಲ್ಲ ಅಂತಂದರೆ ಅಷ್ಟೇ ಉತ್ತರ, ಅದು ಹಿಂದಿನ ಜನ್ಮದ ಸಾಧನೆ ಅಷ್ಟೇ. ಪ್ರಾತಸ್ಮರಣೀಯಂತಹ ಚಂದ್ರಶೇಖರ ಭಾರತೀ ಸ್ವಾಮಿಗಳ ಗುರುಗಳು ಸಚ್ಚಿದಾನಂದ ಶಿವಾಭಿನಂದನ ಸಿಂಹ ಭಾರತೀಯ ಸ್ವಾಮಿಗಳಿಗೆ, ಅವರಿಗೆ ಅತ್ಯಂತ ಸಣ್ಣ ವಯಸ್ಸಿನಲ್ಲಿ ಸನ್ಯಾಸ ಆಗಿತ್ತು. ಸನ್ಯಾಸ ದೀಕ್ಷೆ ಕೊಟ್ಟ ಆ ದಿನವೇ ರಾತ್ರಿ ಅವರು ಗುಣುಕ್ತಾ ಇದ್ರಂತೆ, ಸರ್ವೋಹಂ 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 ಅಂತ. ನಮಗೆ ಜೀವಮಾನದಲ್ಲಿ ಒಂದು ಸಲನೂ ಬರೋದಿಲ್ಲ ಇದು. ಪರಿಪಕ್ವ ಸ್ಥಿತಿ. ನಾನು ಇತ್ತೀಚಿನ ಉದಾಹರಣೆಯಾಗಿ ಅದನ್ನು ಕೊಟ್ಟಿದ್ದೇನೆ. ಪ್ರಹ್ಲಾದನ್ನು ನಾನು ನೋಡ್ತೇವೆ, ಈ ಜನ್ಮದಲ್ಲಿ ಏನು ಸಾಧನೆ ಕಾಣುತ್ತೆ. ಧ್ರುವನಿಗೆ ನಾರದ ಉಪದೇಶ ಮಾಡಿದ್ದನ್ನು ಬಿಟ್ಟರೆ ನಮಗೆ ಇನ್ನೇನೂ ಕಾಣೋದಿಲ್ಲ ಅಲ್ವಾ? ಯಾಕಾಯಿತು ಕೇಳಿದರೆ ಜನ್ಮಾಂತರದ ಸಾಧನೆ. ಅದು ಪರಿಪಕ್ವಗೊಂಡು ಎಲ್ಲೋ ಒಂದು ಸ್ವಲ್ಪ ಉಳಿದಿರುತ್ತೆ, ಅದಕ್ಕೋಸ್ಕರ ಇನ್ನೊಂದು ದೇಹವನ್ನು ಎತ್ತಿ ಬರ್ತಾರೆ. ಬರ್ತಾನೆ ಅವರು ಸಾಧಕರಾಗಿ ತುಂಬ ಪ್ರಕಾಶ ಸ್ವರೂಪರಂಥ ವ್ಯಕ್ತಿಗಳಾಗಿ ಲೋಕದಲ್ಲಿ ಕಾಣಿಸಿಕೊಡ್ತಾರೆ. ಅಷ್ಟು ಹಿನ್ನೆಲೆಯಲ್ಲಿ ಅಭ್ಯಾಸಾತಿಜ್ಞಾತ ಅಂತ ಲಲಿತಾ ಸಹಸ್ರನಾಮ ಹೇಳುವ ಈ ನಾಮಕ್ಕೆ ಬ್ರಹ್ಮಸೂತ್ರದಲ್ಲಿ ಒಂದು ಸೂತ್ರ ಉಂಟು, 4ನೇ ಅಧ್ಯಾಯದ 1ನೇ ಪಾದದ 1ನೆಯ ಸೂತ್ರ. ಅದು ಆವೃತ್ತಿ ಅಸಕೃದುಪದೇಶಾತ್ ಅಂತ. ಆವೃತ್ತಿ ಅಂದರೆ ಮತ್ತೆ ಮತ್ತೆ ಆವೃತ್ತಿ ಆಗಬೇಕು. ಯಾವುದು ಕೇಳಿದ್ರೆ ಸಾಧನೆ. ಏನೋ ಒಂದು ದಿವಸ ಅಕಸ್ಮಾತ್ತಾಗಿ ಬಿಟ್ಟು ಹೋಯಿತು, ನಾವೇನು ಮಾಡ್ತೇವೆ, ನಿನ್ನೆ ಬಿಡ್ತಲ್ವಾ, ಆ ಬಿಟ್ಟಿದ್ದಕ್ಕೆ ದ್ವಿತೀಯ ವಿಘ್ನ ಆಗದೇ ಇರಲಿ ಅಂತ ಇವತ್ತು ಬಿಡ್ತೇವೆ ನಾವು. ಬಿಟ್ಟು ಹೋಯಿತು, ಅದರ ಮಾರನೇ ದಿವಸ ನಮ್ಮ ಮನಸ್ಸನ್ನು ಎಳೆದು ತಂದು ಅದಕ್ಕೆ ಒಗ್ಗಿಸಬೇಕು. ಅದು ಆವೃತ್ತಿ. ಆವೃತ್ತಿ ಮತ್ತೆ ಮತ್ತೆ ಅದನ್ನು ಮನಸ್ಸನ್ನು ತಂದು ಸಾಧನೆಗೆ ಒಗ್ಗಿಸುವಂಥದ್ದು. ಹಾಗೆ ಮಾಡಬೇಕು ಅಂತ ಉಪದೇಶಾತ್ ಉಪನಿಷತ್ತು ಹೇಳುತ್ತೆ. ಶ್ರೋತವ್ಯೋ ಮಂತವ್ಯೋ ನಿಧಿಧ್ಯಾಸಿತವ್ಯ, ಮತ್ತೆ ಮತ್ತೆ ಶ್ರವಣ ಮಾಡು. ಅಲ್ಲ, ಈಗ 4 ವರ್ಷದಿಂದ ಕೇಳಿದ್ದೇನೆಲ್ಲ, ನೀ ಕೇಳಿದ್ದೀಯೇ, ಕೇಳಿ ಆದಮೇಲೆ ಮತ್ತೆ ಪುನಃ ನಿನ್ನ ಮನಸ್ಸಿಗೆ ಎಷ್ಟು ಕೊಳೆ ಅಂಟಿತು. ಅದಕ್ಕೋಸ್ಕರ ಮತ್ತೆ ಮತ್ತೆ ಕೇಳು, ಮತ್ತೆ ಮತ್ತೆ ಮನನ ಮಾಡು, ಮತ್ತೆ ಮತ್ತೆ ನೀನು ವ್ಯಕ್ತಿಗತ ರೂಪದಲ್ಲಿ ಸಾಧನೆಯನ್ನು ಮಾಡು. ಹೀಗೆ ಆ ಬ್ರಹ್ಮಾನುಸಂಧಾನ ಎನ್ನುವಂಥದ್ದು ಅದು ನಿರಂತರ ನಡಿಬೇಕು. ಆದ್ದರಿಂದ ಈ ಬ್ರಹ್ಮಸೂತ್ರದ ಅಭಿಪ್ರಾಯವೂ ಅದೇ ಆಗಿದೆ. ಏನು ಅಂದರೆ ಆವೃತ್ತಿ ಅಸಕೃದುಪದೇಶಾತ್ ಅಭ್ಯಾಸಾತ್ ಯಜ್ಞಾತ ಅಂತ. ಇಷ್ಟೆಲ್ಲ ಆದಮೇಲೆ ಈ ನಾಮಕ್ಕೆ ಮತ್ತು ಬ್ರಹ್ಮಸೂತ್ರ ಹೇಳಿದಂತಹ ಈ ಸೂತ್ರದ ಅಭಿಪ್ರಾಯಕ್ಕೆ ಬ್ರಹ್ಮಾಂಡ ಪುರಾಣ ಒಂದು ಪುಷ್ಟಿಯ ಮಾತನ್ನು ಹೇಳುತ್ತೆ. ಧ್ಯಾನೈಕ ದೃಶ್ಯ ಜ್ಞಾನಾಂಗಿ ವಿದ್ಯಾತ್ಮ ಹೃದಯಾಸ್ಪದ ಆತ್ಮೈಕ್ಯಾತ್ ವ್ಯಕ್ತಿ ಮಾಯಾತಿ ಚಿರಾನುಷ್ಠಾನ ಗೌರವಾತ್. ಇದು ಅಲ್ಲಿಯ ಮಾತು. ಇದು ಜಗನ್ಮಾತೆಯ ಸ್ವರೂಪ. ನಾನು ಹಿಂದೆ ತುಂಬ ಸಲ ಹೇಳಿದ್ದೇನೆ ಆಕೆಯ ಸ್ವರೂಪವನ್ನು ಕುರಿತು, ಅಂದರೆ ಆಕೆಯ ದೇಹವನ್ನು ಕುರಿತು, ಆಕಾರವನ್ನು ಕುರಿತು. ಮಂತ್ರವೇ ಅವಳ ಶರೀರ, ಹಾಗಾಗಿ ಅವಳ ಮಂತ್ರ ಶರೀರಿಣಿ.
ಇನ್ನೊಂದ್ಸಲ ಹೇಳಿದ್ದೇನೆ, ಯಂತ್ರವೇ ಅವಳ ಶರೀರ, ಶ್ರೀಚಕ್ರಾದಿ ಇದು ಅವಳ ಶರೀರ, ಮತ್ತು ವಿಗ್ರಹ ಎಲ್ಲ ಹೀಗೆ 3 ರೀತಿಯಾಗಿ ಹೇಳೋದಕ್ಕೆ ಕಾರಣ ಉಂಟು. ಸಾಮಾನ್ಯ ಜನರನ್ನು ಇಟ್ಕೊಂಡು ಹೇಳಿದಂಥದ್ದು. ಏಕೆಂದರೆ ಸ್ಥೂಲ ವಿಗ್ರಹ ಎಲ್ಲರಿಗೂ ಸಹಜವಾಗಿ ಗೋಚರಿಸುತ್ತೆ, ಆ ಆಕಾರ ನೋಡಿದ ತಕ್ಷಣ ಕೈ ಹೀಗಾಗ್ಬಿಡುತ್ತೆ. ಆದರೆ ಇದನ್ನು ನೋಡಿದ ತಕ್ಷಣ ಆ ಭಾವನೆ ಬರೋದಿಲ್ಲ. ಏನೋ ಮಂಡಲ, ಏನೋ ಏನೋ ಅಂತ ನಮ್ಗೆ ಅರ್ಥ ಆಗಿದ್ದರೆ, ಏನೋ ನಮಗೆ ಅರ್ಥ ಆಗಿದ್ದು ಏನೋ ಹೇಳಿದ್ದಾರೆ ಹೀಗೆ ಅಂತ. ನಾನು ಸರ್ವಜ್ಞ, ನನಗೆ ಅರ್ಥ ಆಗಲಿಲ್ಲ, ಅದನ್ನು ಮಾಡಿದವನು ನನ್ನಷ್ಟೇ ದಡ್ಡಾಗಿರ್ಬೇಕಲ್ವ ಅಂತ ಹೀಗೆ ಅಂತ ನಮ್ಮ ಯೋಚನೆ ಹೀಗೆ. ಸರಿ, ಇದಕ್ಕಿಂತ ಮುಂದಕ್ಕೆ ಹೋದರೆ ಇದೂ ಅಲ್ಲ, ಒಳ ಬಗೆಯಲ್ಲಿ ನೀನು ವಿಚಾರ ಮಾಡು. ನಿನ್ನ ಮನಸ್ಸು ಯಾವುದರಿಂದ ವಿಚಾರ ಮಾಡ್ತಾ ಉಂಟೋ ಆ ವಿಚಾರಕ್ಕೆ ಯಾವುದು ಆಧಾರವೋ ಅದೇ ಅವಳ ಸ್ವರೂಪ. ಹಾಗೆ ವಿಗ್ರಹ ಮತ್ತು ಮಂತ್ರ, ಯಂತ್ರ, ಇಲ್ಲಿ ಇನ್ನೊಂದನ್ನು ಹೇಳ್ತಾರೆ. ಏನು ಅಂದರೆ ಅವಳ ಸ್ವರೂಪ ಎಂಥದ್ದು ಅಂದರೆ ಜ್ಞಾನವೇ ಅಂಗಗಳು. ನಮಗೆ ನೋಡಿ, ಈ ಕೈ ಕಾಲು ಇದೆಲ್ಲೂ ಅಂಗಾಂಗಗಳು. ದೇವಿಯ ಶರೀರದ ಅಂಗಾಂಗಗಳು ಯಾವುದು ಅಂದರೆ ಜ್ಞಾನವೇ, ಅದೇ ಆಕೆಯ ಅಂಗಾಂಗಗಳು. ಅದಾದ ಮೇಲೆ ವಿದ್ಯೆಯೇ ಆತ್ಮವಾಗಿರುವವಳು. ವಿದ್ಯೆಯೇ ಅವಳ ಆತ್ಮ. ವಿದ್ಯೆ ಅಂದರೆ ಈಗ ನಿಮಗೆ ಸಂಶಯ ಬರುತ್ತದೆ, ಯಾವ ವಿದ್ಯೆ? BA BCom BS ಎಲ್ಲ ಹಳಸೋಗಿದೆ, ಈ ವಿದ್ಯೆನಾ? ಅಲ್ಲ. MBA MCA ಮತ್ತು ಇನ್ನೇನಾದರೂ ಬೇರೆ ಬೇರೆ ಎಲ್ಲ ಉಂಟಲ್ಲ ಬೇಕಷ್ಟು. ಇವತ್ತೇನು ಪದವಿಗಳು ಅಂದರೆ ನಾಯಿ ಕೊಡೆಗಳ ಥರ ಹುಟ್ಕೊಂಡಿವೆ. ಈ ವಿದ್ಯೆನಾ? ಅಲ್ಲ. ವಿದ್ಯಾ ಎನ್ನುವ ಶಬ್ದಕ್ಕೆ ಅರ್ಥವೇ ಪಂಚದಶಿ ಮಂತ್ರ ಅಂತ ಅರ್ಥ. ಆ ಪಂಚದಶಿ ಮಂತ್ರವೇ ಅವಳ ಆತ್ಮ. ದೇವಿಯ ಮಂತ್ರವನ್ನು ಸಾಮಾನ್ಯವಾಗಿ ವಿದ್ಯಾ ಎನ್ನುವ ಶಬ್ದದಿಂದ ಕರೀತಾರೆ. ಅಂದರೆ ಸ್ತ್ರೀ ದೇವತಾಕ ಮಂತ್ರವನ್ನು ವಿದ್ಯಾ ಎನ್ನುವ ಶಬ್ದದಿಂದ ಕರೀತಾರೆ. ಹಾಗಾಗಿ ಶ್ರೀ ವಿದ್ಯಾ ಅಂತ ಕರೀತಾರೆ. ಪುಮಾನ್ ದೇವತಾ ಮಂತ್ರವನ್ನು ಮಂತ್ರ ಅಂತಲೇ ಕರಿಬೇಕು. ಹೀಗೆ ಅದು ಕ್ರಮ. ಅಷ್ಟು ಹಿನ್ನೆಲೆಯಲ್ಲಿ ಅಲ್ಲಿಗೆ ಜ್ಞಾನವೇ ಅವಳ ಅಂಗಾಂಗ, ಮತ್ತು ವಿದ್ಯೆಯೇ ಅಂದರೆ ಶ್ರೀವಿದ್ಯೆಯೇ ಅವಳ ಆತ್ಮ, ಮತ್ತು ಹೃದಯ. ಹೃದಯ ಅಂದರೆ ಉಪಾಸಕನ ಹೃದಯವೇ ಅವಳ ವಾಸಸ್ಥಾನ. ಯಾವನು ತೀವ್ರವಾದಂಥ ಉಪಾಸಕನಿದ್ದಾನೋ ಅವನ ಹೃದಯವೇ ಜಗನ್ಮಾತೆಯ ಗುಡಿ. ಅಂದರೆ ಅವನು ಜಗನ್ಮಾತೆಯನ್ನು ಹೊತ್ತೊಯ್ಯುವ ಪಲ್ಲಕ್ಕಿ ಇದ್ದ ಹಾಗೆ, ಅದನ್ನು ನಾವು ಮರಿಬಾರದು. ಹೀಗೆ ಇಂತಹ ಸ್ಥಿತಿಯಿಂದ ಕೂಡಿದಂತಹ ದೇವಿ ಧ್ಯಾನದಿಂದ ಮಾತ್ರ ನೋಡಲ್ಪಡ್ತಾಳೆ. ಧ್ಯಾನದಿಂದ ನೋಡಲ್ಪಡ್ತಾಳೆ ಅಂದರೆ ಈ ಕಣ್ಣು ತೆರೆದಾಗೆ ಕಾಣುವುದಿಲ್ಲ, ಕಣ್ಣು ಮುಚ್ಚಬೇಕು. ಒಳಗಿನಿಂದ ಆ ನಿರಂತರ ಪ್ರಯತ್ನ ರೂಪವಂತಹ ನಯನ ನೇತ್ರ ಉನ್ಮೀಲನ ಆಗಬೇಕು. ಆಗ ಅವಳು ಗೋಚರಿಸ್ತಾಳೆ ಅಂತ. ಹಾಗಾಗಿ ಅವಳು ಧ್ಯಾನೈಕ ಗೋಚರಳು, ಧ್ಯಾನಕ್ಕೆ ಮಾತ್ರ ಗೋಚರಿಸೋಳು. ಅಲ್ಲ, ಇಷ್ಟ ತನಕ ಪ್ರಯತ್ನ ಅಂತ ಹೇಳಿದ್ರಿ, ಈಗ ಮತ್ತೆ ಧ್ಯಾನ ಅಂತ ಹೇಳಿದ್ರಲ್ರಿ, ಏನು ನಿಮಗೇನು ಕನ್ಫ್ಯೂಷನ್ ಆಗೋಯ್ತಾ ಅಂತ ಕೇಳಿದರೆ, ಒಂದು ನೆನಪಿಟ್ಕೊಳ್ಳಿ, ಧ್ಯಾನ ಅನ್ನೋದಕ್ಕೆ ಅರ್ಥವೇ ಪ್ರಯತ್ನ ಅಂತ. ಧ್ಯೈ ಚಿಂತಾಯಾಮ್ ಅಂತ ಧಾತುವಿನಿಂದ ಸಾಧಿತವಾದಂಥ ಧ್ಯಾನ ಅನ್ನೋದಕ್ಕೆ ನಿರಂತರ ಮಾನಸ ಪ್ರಯತ್ನ ಅಂತ ಅರ್ಥ. ಇದು ಅತ್ಯಂತ ಕಷ್ಟಕರವಾದದ್ದು. ಮಾನಸ ಈ ಪ್ರಯತ್ನ ಉಂಟಲ್ಲ, ಧ್ಯಾನ ಬಹಳ ಕಷ್ಟ. ಲೌಕಿಕ ವಿಚಾರವಾಗಿ ಧ್ಯಾನ ಮಾಡಿ ಅಂತ ಹೇಳಿದರೆ ಖುಷಿಯಿಂದ ಮಾಡ್ತೇವೆ ನಾವು. ಅದರ ಅಧ್ಯಾತ್ಮ ವಿಚಾರವಂಥ ಧ್ಯಾನ ಮಾಡಿ ಅಂತ ಹೇಳಿ ನೋಡೋಣ, ಆಗತ್ತೆ? ನಾನು ಹಿಂದೆ ಒಂದ್ಸಲ ಹೇಳಿದ್ದೇನೆ ಈ ವೇದಿಕೆಯಲ್ಲಿ, ಒಂದ್ಸಲ ನೆನಪಿಸಿಬಿಡ್ತೇನೆ. DVG ಅವರ ಸ್ನೇಹಿತ ಒಬ್ಬಾತ ಇದ್ದರಂತೆ. ಅವರು DVG ಅವರ ಹತ್ರ ಹೇಳಿದ್ದು, ಗುಂಡಪ್ಪ ಏನು ಕಷ್ಟವೋ ಇದು, ಅವ್ರ ಶಬ್ದ ಇದು, 1 ತಾಸು ಏಕಾಗ್ರತೆಯಿಂದ ಮೈ ತುಳಿ ಅಂದರೆ ತೊಳಸಿಬಿಡ್ತೇನೆ, ಏಕಾಗ್ರತೆಯಿಂದ.
ಆದರೆ 1 ನಿಮಿಷ ಧ್ಯಾನ ಮಾಡೋ ಅಂದ್ರೆ ಆಗೋದಿಲ್ವಲ್ಲ. ಎಂಥ ಪ್ರಾಮಾಣಿಕವಾದಂತಹ ಅನಿಸಿಕೆ. ನಾವು ಹೀಗೆ ಹೇಳ್ತೇವ, ಇಲ್ಲ ನಾನು 1 ತಾಸು ಧ್ಯಾನ ಮಾಡ್ತೇನೆ ನಾನು ಅಂತ. ಏನನ್ನ? ಗಾಂಧಿ ಬಜಾರ್ದಲ್ಲಿ ನೋಡಿದ್ದನ್ನು, ಜಯನಗರದಲ್ಲಿ ಪರ್ಚೇಸ್ ಮಾಡಿದ್ದನ್ನು, ಇಲ್ಲಿಲ್ವಂತೆ ಅಲ್ಲಿ ಚೆನ್ನಾಗಿ ಸಿಗತ್ತಂತೆ ಅಂತ ಹೇಳಿದ್ದನ್ನು. ಎಲ್ಲರಿಗೂ ಹೀಗೆ ಆಗುತ್ತೆ ಅಂತಲ್ಲ, ಆದರೆ 100ಕ್ಕೆ 95% ಜನರಿಗೆ ಇದೇ ಆಗೋದು. ದೇವ್ರ ಮನೆಯಲ್ಲಿ ಕೂತಿರ್ತೇವೆ, ಮತ್ತು ಪೇಟೆಯ ಯೋಚನೆ ಆ ದೇವ್ರ ಮನೆಯಲ್ಲೇ ಬಂದು ಕೂತಿರುತ್ತೆ. ಅಷ್ಟು ಹಿನ್ನೆಲೆಯಲ್ಲಿ ಜಗನ್ಮಾತೆ ಅವಳು ಧ್ಯಾನೈಕ ಗೋಚರಳು, ಅಂದರೆ ನಿರಂತರವಾದಂಥ ಮಾನಸ ಪ್ರಯತ್ನಕ್ಕೆ ಮಾತ್ರ ಅವಳು ನಿಲುಕುವವಳು, ಸಿಲುಕುವವಳು ಹೀಗೆ ಅಂತ. ಆದ್ದರಿಂದ ಅವಳು ಧ್ಯಾನೈಕ ದೃಶ್ಯ, ಧ್ಯಾನಕ್ಕೆ ಮಾತ್ರ ದೃಶ್ಯ ಅಂದರೆ ಗೋಚರವಾಗುವವಳು ಅಂತರ್ಥ. ಇದಿಷ್ಟು ಸೌಭಾಗ್ಯ ಭಾಸ್ಕರ ವ್ಯಾಖ್ಯಾನದ ಅಭಿಪ್ರಾಯ. ಚಂದ್ರಿಕಾ ವ್ಯಾಖ್ಯಾನಕಾರ ಹೇಳ್ತಾರೆ, ವಿಷಯಾಂತರ ಯೋಚನೆ ಇಲ್ಲದೆ ಇರುವಂತಹ ನಿರಂತರ ಬ್ರಹ್ಮಚಿಂತನೆಯಿಂದ ಮಾತ್ರ ಬ್ರಹ್ಮಸ್ವರೂಪಿಣಿಯಾದಂತಹ ದೇವಿ ತಿಳಿಯಲ್ಪಡಬೇಕಾದವಳು. ನಮಗೆ ಸಮಸ್ಯೆ ಏನು ಅಂದರೆ, ನಾವೊಂದು ಚಿಂತನೆ ಮಾಡಲಿಕ್ಕೆ ಶುರು ಮಾಡಿದಾಗ, ಅಂದರೆ ಧ್ಯಾನ ಅಂತ ಅಂದ್ಕೊಳ್ಳಿ, ನಮಗೆ ಈ ಲೌಕಿಕ ವಿಚಾರಗಳು ಅನ್ನುವಂಥ ಇನ್ನೊಂದು ವಿಚಾರ ಅನ್ನೋದು ಬಂದು ಆ ಅಧ್ಯಾತ್ಮ ವಿಚಾರವನ್ನು ಪಕ್ಕಕ್ಕೆ ತಳ್ಳಿಬಿಡುತ್ತೆ. ಯಾಕೆ ಅಂದರೆ ನಮ್ಮ ಅಧ್ಯಾತ್ಮದ ಚಿಂತನೆ ಅಷ್ಟು ಜೊಳ್ಳಾಗಿರುತ್ತೆ. ಲೌಕಿಕ ವಿಚಾರ ಎನ್ನುವಂಥದ್ದುಂಟಲ್ಲ, ಅದು ಪ್ರವಾಹೋಪಾದಿಯಲ್ಲಿ ಬರುತ್ತೆ. ಹಾಗಾಗಿ ಏನಾದ್ರು ಕೇಳಿದರೆ ನಮ್ಮ ಧ್ಯಾನ ಅಲ್ಲಿಗೆ ನಿಂತೋಗ್ಬಿಡುತ್ತೆ. ನಾವೇನು ಕೂತೇ ಇರ್ತೀವಿ ನಾವು, ಅದು ಚಿಂತನೆಯ ದಾರ ಉಂಟಲ್ಲ ಅದು ಕಟ್ಟಾಗಿಬಿಡುತ್ತೆ. ನಾನು ಹೇಳಿದ್ದೇನೆ, ನೀವು ಒಪ್ಕೊಳ್ಬೇಕು ಅಂತಿಲ್ಲ, ಹೌದಲ್ಲ ಅಂತ ಮಾಡಿ ನೋಡಿ. ಮತ್ತೆ ಮತ್ತೆ ಈ ಲೌಕಿಕ ಚಿಂತನೆಗಳನ್ನು ಪಕ್ಕಕ್ಕೆ ತಳ್ಳುತ್ತಾ ಅಧ್ಯಾತ್ಮ ಚಿಂತನೆಯನ್ನು, ಅಂದರೆ ಅನುಭವ ರೂಪವಾದಂಥ ಚಿಂತನೆಯನ್ನು ನಿರಂತರ ಮಾಡೋದುಂಟಲ್ಲ, ಅದು ಬಹಳ ಕಷ್ಟ. ಯಾಕೆ ಕಷ್ಟ ಅಂದರೆ ಕಾರಣನ ಹೇಳ್ಬಿಡ್ತೇನೆ. ನಾವು ಯಾವುದನ್ನು ಕಣ್ಣಿಂದ ನೋಡಿರ್ತೇವೋ ಅದನ್ನು ಧ್ಯಾನ ಮಾಡೋದು ಸುಲಭ. ಯಾಕೆಂದರೆ ಆ ನೋಡಿದ ಕಣ್ಣು ಉಂಟಲ್ಲ, ಅದರ ಆಕಾರವನ್ನು ಹಿಡಿದು ಮನಸ್ಸಿನ ಒಳಗೆ ತುಂಬಿಬಿಡುತ್ತೆ. ಹಾಗಾಗಿ ನೀವು ಚಿಂತನೆ ಕುಳಿತ ತಕ್ಷಣ ಅದೇ ಬರುತ್ತೆ. ಆದರೆ ಅಧ್ಯಾತ್ಮ ವಿಚಾರ ಅದು ನಿರಾಕಾರ. ನಮ್ಮ ಆತ್ಮಸ್ವರೂಪ ಚಿಂತನೆ ಮಾಡುವಂತಂದರೆ ಯಾವ ಆಕಾರವನ್ನು ಇಟ್ಕೊಂಡು ಚಿಂತನೆ ಮಾಡಬೇಕು ಅಲ್ವಾ? ಹಾಗಾಗಿ ಅದು ತುಂಬ ಕಷ್ಟವಾದ್ದರಿಂದ ಅಲ್ಲಿ ಮನಸ್ಸನ್ನು ಕೇಂದ್ರೀಕರಿಸುವುದು ಬಹಳ ಕಷ್ಟ ಆಗಿಬಿಡುತ್ತೆ. ಅದಕ್ಕೋಸ್ಕರವೇ ಧ್ಯಾನದಲ್ಲಿ ಮೊದಲು ಸಗುಣ ಧ್ಯಾನ ಮಾಡು. ಒಂದು ವಿಗ್ರಹವನ್ನಿಟ್ಕೋ, ರಾಮನನ್ನೋ ಕೃಷ್ಣನನ್ನೋ ಜಗನ್ಮಾತೆಯನ್ನೋ ಒಂದು ಆಕಾರದ ರೂಪದಲ್ಲಿ ಚಿಂತನೆ ಮಾಡು. ಎಷ್ಟೋ ವರ್ಷಗಳ ಕಾಲ ಹಾಗೆ ಚಿಂತನೆ ಮಾಡ್ತಾ ಮಾಡ್ತಾ ಬಂದ ಮೇಲೆ ನಿನ್ನ ಮನಸ್ಸಿಗೆ ಒಂದು ಸಂಸ್ಕಾರ ಉಂಟಾಗುತ್ತೆ. ಅಂದರೆ ಅದನ್ನು ಮಾತ್ರ ಚಿಂತನೆ ಮಾಡೋದನ್ನು ಅದು ಅಭ್ಯಾಸ ಮಾಡಿಕೊಳ್ಳುತ್ತೆ. ಕೊನೆಗೆ ಏನು ಮಾಡಿ ಕೇಳಿದರೆ ಆ ಪಟವನ್ನು, ವಿಗ್ರಹವನ್ನು ತೆಗೆದುಹಾಕ್ಬಿಡು. ಅದಿಲ್ಲದೆ ಆ ರೂಪವನ್ನು ಚಿಂತನೆ ಮಾಡು. ಇದು ನನಗೆ ಆಗತ್ತೆ ಅಂತಾದರೆ ಈ ನನ್ನ ಚಿಂತನೆಗೆ ಮೂಲವಾದಂಥದ್ದು ಮನಸ್ಸು ಚಿಂತನೆ ಮಾಡ್ತಾ ಉಂಟಲ್ಲ, ಈ ಚಿಂತನೆ ಮಾಡಿದಂಥ ಮನಸ್ಸಿಗೆ ಈ ಶಕ್ತಿ ಎಲ್ಲಿಂದ ಬಂತು ಅಂತ ಒಳಬಗೆಯಾಗಿ ಯೋಚನೆ ಮಾಡೋದಕ್ಕೆ ಶುರು ಮಾಡು. ನಾನು ಹೇಳಿದ್ದೇನೆ, ಆದರೆ ಇದಿಷ್ಟೂ ಕಾರ್ಯಗತ ಆಗೋದಕ್ಕೆ ಕಡಿಮೆ ಒಂದು 10 ವರ್ಷ ಬೇಕಾಗ್ಬೋದು. ಏಕೆಂದರೆ ಶಬ್ದದಿಂದ ಹೇಳುವಷ್ಟು ಸುಲಭ ಅಲ್ಲ ಅದು. ಅಷ್ಟು ಹಿನ್ನೆಲೆಯಲ್ಲಿ ಈ ಇನ್ನೊಂದು ವಿಷಯಗಳ ಹೊಡೆತ ಬರದೇ ಇರುವ ಹಾಗೆ ನಿರಂತರ ಧಾರಾರೂಪದಲ್ಲಿ ಅದೇ ಚಿಂತನೆ ಹರಿಬೇಕು. ತೈಲಧಾರಾವತ್, ಮೇಲಿಂದ ಹೀಗೆ ಎಣ್ಣೆಯನ್ನು ಬಸಿದರೆ ಅದು ತುಂಡಾಗದೆ ಹೇಗೆ ಬೀಳತ್ತಲ್ಲ ಹಾಗೆ ಇರಬೇಕು. ಅದು ಧ್ಯಾನ. ಇಂಥ ಧ್ಯಾನದಿಂದ ಆ ಬ್ರಹ್ಮಸ್ವರೂಪಿಣಿಯ ಅಂಥ ದೇವಿ ತಿಳಿಯಲ್ಪಡಬೇಕಾದವಳು. ಹಾಗೆ ಮಾತ್ರ ಅವಳು ತಿಳಿಯಲ್ಪಡ್ತಾಳೆ ಅಂತ.
ಇದಿಷ್ಟು ಚಂದ್ರಿಕಾ ವ್ಯಾಖ್ಯಾನದ ಅಭಿಪ್ರಾಯ. ಇನ್ನು ಬಾಲಾತಪ ಅಂತ ಇನ್ನೊಂದು ವ್ಯಾಖ್ಯಾನ ಉಂಟು. ಬಾಲಾತಪ ಅಂದರೆ, ಆತಪ ಅಂದರೆ ಬಿಸಿಲು, ಬಾಲಾತಪ ಅಂದರೆ ಎಳೆ ಬಿಸಿಲು ಅಂತ ಅರ್ಥ. ಈ ವ್ಯಾಖ್ಯಾನಗಳ ವಿಶೇಷತೆ ನೋಡಿ. ಭಾಸ್ಕರ ರಾಯರು ತಮ್ಮ ವ್ಯಾಖ್ಯಾನಕ್ಕೆ ಸೌಭಾಗ್ಯ ಭಾಸ್ಕರ ಅಂತ ಹೆಸರಿಟ್ಟಿದ್ದಾರೆ. ಭಾಸ್ಕರ ಅಂದರೆ ಸೂರ್ಯ, ಅವನು ತುಂಬ ಪ್ರಖರ ಕಿರಣ, ಕಣ್ಣು ಕುಗ್ತಾನೆ ಅವನು. ಎಲ್ಲರಿಂದಲೂ ಅವನನ್ನು ನೋಡಲಿಕ್ಕೆ ಸಾಧ್ಯ ಇಲ್ಲ, ಸತ್ಯವಾದ ಮಾತು. ಹಾಗೆ ಸೌಭಾಗ್ಯ ಭಾಸ್ಕರವನ್ನು ಓದಿ ಅರಗಿಸಿಕೊಳ್ಳೋದು ಭಾಳಷ್ಟು ಜನರಿಗೆ ಸಾಧ್ಯವಾಗದ ಮಾತು. ಏಕೆಂದರೆ ಅವರು ಒಂದೊಂದು ನಾಮದ ಸಮರ್ಥನೆಗೆ ತಂದು ಕೊಡುವಂಥ ಉಪಪತ್ತಿಗಳಿರ್ತಾವಲ್ಲ, ಎಲ್ಲೆಲ್ಲಿಂದ ಯಾವ್ಯಾವ ಮೂಲೆಯಿಂದ ತಂದು ಕೊಡ್ತಾರೆ ಅಂತ ಹೇಳೋದಕ್ಕಾಗೋದು. ವಿದ್ವಾಂಸರು ಸಹ ಎಷ್ಟೋ ಸಲ ತಡಬಡಿಸ್ಬೇಕಾಗತ್ತೆ. ಅದ್ರ ಜೊತೆಗೆ ಶಾಸ್ತ್ರದ ವಿಚಾರವನ್ನು ತಂದು 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 ಹಾಕಿ, ರಾಶಿ ಹಾಕಿ ಆ ನಾಮದ ವಿಚಾರವನ್ನು ಸಮರ್ಥನೆ ಮಾಡ್ತಾರೆ. ಹಾಗಾಗಿ ಅದು ಅತ್ಯಂತ ಪ್ರಖರವಾದಂತಹ ವಿಚಾರ ರಾಶಿಯನ್ನು ತಂದುಕೊಡುವಂಥದ್ದು. ಹಾಗಾಗಿ ಅವರು ಅದಕ್ಕೆ ಸೂರ್ಯನ ಹೆಸರನ್ನು ಇಟ್ಟಿದ್ದಾರೆ. ಅವನೆಷ್ಟು ಉಗ್ರ ಕಿರಣನೋ ಹಾಗೆ ನನ್ನ ವ್ಯಾಖ್ಯಾನ ಅನ್ನುವಂಥ ಅರ್ಥ. ವೈದ್ಯನಾಥ ದೀಕ್ಷಿತರು ಏನು ಹೆಸರಿಟ್ಟಿದ್ದಾರೆ? ಚಂದ್ರಿಕಾ ಅಂತ ಹೆಸರಿಟ್ಟಿದ್ದಾರೆ. ಚಂದ್ರಿಕಾ ಅಂದರೆ ಬೆಳೆದಿಂಗಳು. ಸೂರ್ಯನ ಕಿರಣ ಕಣ್ಣು ಕುಕ್ಕತ್ತೆ, ಚಂದ್ರನ ಕಿರಣ ಕಣ್ಣಿಗೆ ಸಂತೋಷವನ್ನು ಕೊಡುತ್ತೆ. ಹಾಗೆ ನನ್ನ ವ್ಯಾಖ್ಯಾನ ನಿಮ್ಮ ಬುದ್ಧಿ ಎನ್ನುವಂಥ ಕಣ್ಣಿಗೆ ಆಹ್ಲಾದವನ್ನುಂಟು ಮಾಡುತ್ತೆ ಎನ್ನುವ ಅರ್ಥದ ಹಿನ್ನೆಲೆಯಲ್ಲಿ ಚಂದ್ರಿಕಾ ಅಂತ ಹೇಳಿದರು. ಅದಾದಮೇಲೆ ಈ 19ನೇ ಶತಮಾನದ ಮಧ್ಯಭಾಗದಲ್ಲಿರುವಂಥವರು ಅವ್ರು ಹೇಳ್ತಾರೆ ಬಾಲಾತಪ ಅಂತ ನನ್ನ ವ್ಯಾಖ್ಯಾನದ ಹೆಸರು. ಎಳೆ ಬಿಸಿಲು ಇದು ಕಣ್ಣು ಕುಕ್ಕೋದಿಲ್ಲ, ಹಿತವಾಗಿರುತ್ತೆ. ಚಳಿಗಾಲದಲ್ಲಿ ಬೆನ್ನೊಡ್ಡಿ ಕೂತ್ಕೊಂಡಿರ್ತೇವೆ ಬೆಳಗಿನ ಕಾಲದ ಬಿಸಿಲಿಗೆ ಹಾಗೆ ಅಂತ ಅವರು ವಿವರಣೆಯನ್ನು ಕೊಡ್ತಾರೆ. ಸ್ವಸ್ವರೂಪ ಅನುಸಂಧಾನವೇ ಅಭ್ಯಾಸ. ಸ್ವಸ್ವರೂಪ ಅನುಸಂಧಾನ, ಅನುಸಂಧಾನ ನಿರಂತರ ಚಿಂತನೆ, ಸಂಧಾನ ಅನುಸಂಧಾನ. ಯಾವುದರ ಸಂಧಾನ ಅಂದರೆ ಸ್ವಸ್ವರೂಪ, ನನ್ನ ಸ್ವರೂಪ ಏನು ಅಂತ ವಿಚಾರ ಮಾಡು. ನೀವು ಯಾರು ಅಂತ ಕೇಳಿದ ತಕ್ಷಣ ಮೊದಲ ಹಿಂದೆ ತೋರಿಸ್ತೇವೆ ಒಬ್ಬರನ್ನು ಮುಟ್ಟಿ, ಇವರು ಇಂಥವರು ಅಂತ. ಯಾರು ಅಂದರೆ ಇವರು ಯಾವುದನ್ನು ಮುಟ್ಟಿ ಹೇಳಿದ ನಾವು ಅವ್ರು ಹಾಕ್ಕೊಂಡಿರೋ ಕೋಟನ್ನು. ಹಾಗಿದ್ರೆ ಆ ಇವರು ಅಂತ ಹೇಳ್ತೇವಲ್ಲ, ಸಮ್ XYZ ಪರ್ಸನ್, ಅವರು ಅಂದರೆ ಅವ್ರು ಹಾಕ್ಕೊಂಡಿರೋ ಕೋಟ ಅಲ್ಲ ಅಂತ ನಾವು ಮುಟ್ಟಿ ತೋರಿಸಿದ್ದು ಯಾವುದನ್ನು? ಅವ್ರು ಹಾಕ್ಕೊಂಡಿರುವ ಕೋಟನ್ನು. ಹೌದಾನೆ? ಸರಿ, ಕೋಟ್ನ ತೆಗೆದ್ರು, ಆಗ ಅವರು ಅಂತ ಹೇಳಿದರೆ ಪುನಃ ಶರ್ಟನ್ನು ಮುಟ್ತೇವೆ ನಾವು. ಶರ್ಟ್ ಅವರ ಅಲ್ಲ. ಹಾಗಿದ್ರೆ ಒಳಗಡೆ ಬನಿಯನ್ನುಂಟು, ಅದು ಅವರ? ಅದೂ ಅಲ್ಲ. ಹಾಗಿದ್ರೆ ಒಳಗಡೆ ಇನ್ನೇನುಂಟು? ದೇಹ ಉಂಟು. ಆ ದೇಹ ಅವರು? ಅದಲ್ಲ. ಹಾಗಿದ್ರೆ ಕೈ ಅವರ? ಅಲ್ಲ, ಇದು ಅವ್ರ ಕೈ. ಎಲ್ಲೆಲ್ಲಿ ಷಷ್ಠಿ ವಿಭಕ್ತಿ ಹೇಳ್ತೇವೆ ನಾವು, ಅವರು ಬೇರೆ ಆ ವಸ್ತು ಬೇರೆ ಅಂತ ಅರ್ಥ. ನೋಡಿ, ಉದಾಹರಣೆಗೆ ಇದು ನನ್ನ ಸ್ಪೆಕ್ಸ್ ಬಾಕ್ಸ್, ನನ್ನ ಬೇರೆ, ಸ್ಪೆಕ್ಸ್ ಬಾಕ್ಸ್ ಬೇರೆ. ಹಾಗೇನೆ ನನ್ನ ಕೈ ಅಂತಾಗ ನಾನು ಬೇರೆ, ಕೈ ಬೇರೆ ಅಲ್ವಾ? ನನ್ನ ಸ್ಪೆಕ್ಸ್ ಅಂತ ಹೇಳಿದಾಗ ಸ್ಪೆಕ್ಸ್ ಬೇರೆ, ನಾನು ಬೇರೆ. ನನ್ನ ಪುಸ್ತಕ ಅಂತ ಹೇಳಿದಾಗ ಪುಸ್ತಕ ಬೇರೆ, ನಾನು ಬೇರೆ. ಹಾಗೇನೆ ನನ್ನ ಶರೀರ ಅಂತ ಹೇಳಿದಾಗ ನಾನು ಬೇರೆ, ಶರೀರ ಬೇರೆ. ಅಲ್ಲಿಗೆ ಒಂದು ಪ್ರೂವ್ ಆಯ್ತು. ಇವಾಗ ಶರೀರ ನಾನಲ್ಲ ಅಂತ ಆಯ್ತಲ್ಲ. ಆಯ್ತು. ಹಾಗಿದ್ರೆ ಮತ್ತೇನು ನೀನು? ಇದರೊಳಗಡೆ ಮನಸ್ಸುಂಟು, ಮನಸ್ಸು ನೀನಾ? ಅದು ಅಲ್ಲ. ಯಾಕೆಂದರೆ ನನ್ನ ಮನಸ್ಸು ಹೀಗೆ ಯೋಚಿಸಿತು. ನನ್ನ ಮನಸ್ಸು ಯೋಚಿಸಿತು ಅಂದ ತಕ್ಷಣವೇ ನಾನು ಬೇರೆ, ಮನಸ್ಸು ಬೇರೆ. ಹಾಗಿದ್ರೆ ಬುದ್ಧಿ ನೀನಾ? ಬುದ್ಧಿಯೂ ಅಲ್ಲ. ಯಾಕೆಂದ್ರೆ ನನ್ನ ಬುದ್ಧಿ ಏನು ಕೆಲಸ ಮಾಡ್ತಾ ಏನೋ, ಅದಕ್ಕೆ ಏನು ಆವಾಗ ಗರ ಬಡ್ದಿತ್ತೇನೋ ಹೇಳ್ತೇವಲ್ಲ. ಹೌದಾನೆ? ಅಂದರೆ ಬುದ್ಧಿಯೂ ನಾನಲ್ಲ, ಮನಸ್ಸು ನಾನಲ್ಲ, ಬುದ್ಧಿಯೂ ನಾನಲ್ಲ. ಹೋಗಲಿ, ನೋಡುವ ಇಂದ್ರಿಯಗಳು ನಾನಾ? ಇಲ್ಲ. ನನಗೆ ಕಣ್ಣು ಕಾಣಿಸೋದಿಲ್ಲ, ಅದು ನಾನಲ್ಲ. ಕಿವಿ ಕೇಳಿಸೋದಿಲ್ಲ, ಕಿವಿಯೂ ನಾನಲ್ಲ. ಈ ಇಂದ್ರಿಯಗಳು ನಾನಲ್ಲ. ಮನೋಬುದ್ಧಿ ಅಹಂಕಾರ ಚಿತ್ತಾನಿ ನಾಹಂ. ಮನಸ್ಸು ನಾನಲ್ಲ, ಬುದ್ಧಿ ನಾನಲ್ಲ. ಇದರ ಒಳಗಡೆ ಅಹಂಕಾರ ಅಂತ ಒಂದುಂಟು, ನಮಗೆ ಅತ್ಯಂತ ಪ್ರಿಯವಾದದ್ದು. ಅದು ಎಲ್ಲರಿಗೂ ಏನಂದರೆ ನಾನು ಅಲ್ಲದೇ ಇರುವುದನ್ನು ನಾನು ಅಂತ ಭಾವಿಸ್ಕೊಳ್ಳೋದು ಅಹಂಕಾರ. ನಾವು ನನ್ನನ್ನು ಅಂದರೆ ಗುರುತಿಸಿಕೊಳ್ಳೋದು ಯಾವುದರಿಂದ ಕೇಳಿದರೆ, ನಾನು ಕಟ್ಟಿದ ಮನೆ, ನಾನು ಪರ್ಚೇಸ್ ಮಾಡಿದ ವಾಹನ, ನನ್ನ ಸುತ್ತಲೂ ಇರುವಂಥ ನೆಂಟರು, ಇಷ್ಟರು,
ಹೌದಾ ಅಲ್ವಾ ಗೊತ್ತಿಲ್ಲ. ಇವರೆಲ್ಲರನ್ನೂ ಇಟ್ಕೊಂಡು ನಾನು ನಾನು ಅಂತ ಹೇಳ್ತಾ ಇರ್ತೀವಿ ನಾವು. ಆದರೆ ಇವರೆಲ್ಲರೂ ಸಹ ನಿಜವಾಗಿ ನಮ್ಮ ಅಡ್ರೆಸ್ಸ. ಆದ್ದರಿಂದ ನಾವು ಪ್ರತಿ ಸಲವೂ ಸಹ ಯಾವುದು ನಮ್ಮ ಸ್ವರೂಪ ಅಲ್ವೋ ಆ ಅಲ್ಲದ್ದನ್ನೇ ನಾವು ನಾವು ಅಂತ ಹೇಳ್ತಾ ಇರ್ತೇವೆ. ಹಾಗಾಗಿ ಮನೋಬುದ್ಧಿ ಅಹಂಕಾರ ಚಿತ್ತಾನಿ ನಾಹಂ ನತ ಶ್ರೋತ್ರ ಜಿಹ್ವೆ ನಚ ಘ್ರಾಣ ನೇತ್ರೆ, ಯಾವುದೂ ಸಹ ನಾನಲ್ಲ. ಹಾಗಿದ್ರೆ ಎಲ್ಲ ಇಂದ್ರಿಯಗಳು ಯಾವುದರಿಂದಾಗಿ ಕೆಲಸ ಮಾಡ್ತವೋ, ಈ ಮನಸ್ಸು ಯಾವುದರಿಂದಾಗಿ ಯೋಚನೆ ಮಾಡುತ್ತೋ, ಬುದ್ಧಿ ಯಾವುದರಿಂದ ಸ್ಥಿರವಾದ ನಿರ್ಧಾರ ತಗೊಳ್ಳುತ್ತೋ, ಇದೆಲ್ಲದಕ್ಕೂ ಆಧಾರವಾದದ್ದು ಯಾವುದಿದೆಯೋ ಅದೇ ನನ್ನ ಸ್ವರೂಪ. ಅದು ನಿರ್ಗುಣ, ನಿರಾಕಾರ, ನಿಷ್ಕ್ರಿಯ, ಕೇವಲ ಚೈತನ್ಯ ಸ್ವರೂಪ. ಅದಿದ್ದರಿಂದ ಇವೆಲ್ಲವೂ ಸಹ ನಾನು ನಾನು ಅಂತ ಹಾರಾಟ ಮಾಡ್ತೇವೆ. ಅದು ಒಂದಿಲ್ಲ ಅಂತಾದರೆ ಇದು ಯಾವುದಕ್ಕೂ ಅಸ್ತಿತ್ವವೇ ಇಲ್ಲ. ಆದ್ದರಿಂದ ನಾನು ಅನ್ನುವಂತಹ ಸ್ವಸ್ವರೂಪ ಚಿಂತನೆ, ಇದು ನನ್ನ ಚಿಂತನೆ. ಇದನ್ನು ಮಾಡು ಪ್ರತಿದಿನವೂ ಸಹ. ಅಂದರೆ ಚಿಂತನೆ ಮಾಡೋದಂದ್ರೆ ಏನು? ಇದೆಲ್ಲವನ್ನು ತೆಗೆದುಹಾಕು. ದೇಹ ನಾನಲ್ಲ, ಇಂದ್ರಿಯಗಳು ನಾನಲ್ಲ, ಕರ್ಮೇಂದ್ರಿಯಗಳು, ಜ್ಞಾನೇಂದ್ರಿಯಗಳೂ ನಾನಲ್ಲ, ಕರ್ಮೇಂದ್ರಿಯಗಳೂ ನಾನಲ್ಲ, ಮತ್ತು ಮನಸ್ಸು ನಾನಲ್ಲ, ಬುದ್ಧಿ ನಾನಲ್ಲ, ಯಾವುದೂ ನಾನಲ್ಲ. ಹಾಗಿದ್ರೆ ನೀನು ಯಾರು ಕೇಳಿದರೆ ಯಾವುದೂ ಅಲ್ಲ ಅಂತ ಹೇಳುವಂಥ ಒಂದು ಉಂಟಲ್ಲ ಒಳಗೆ, ಅದೇ ನನ್ನ ಸ್ವರೂಪ. ಹೀಗೆ ನಿರಂತರ ಚಿಂತನೆ ಮಾಡೋದು ಏನುಂಟಲ್ಲ, ಇಂತಹ ಈ ಚಿಂತನೆಯಿಂದಲೇ ಇದು ಅಭ್ಯಾಸ ಹೆಚ್ಚಾದಾಗ ಮಾತ್ರ ತಿಳಿಯಲ್ಪಡಬೇಕಾದವಳು. ಆದ್ದರಿಂದ ಜಗನ್ಮಾತಾ ಅಭ್ಯಾಸಾತಿಶಯಜ್ಞಾತ, ಇದು ಬಾಲಾತಪದ ವಿವರಣೆ. ನೇರ ಭಗವತ್ಪಾದರು ವಿವೇಕ ಚೂಡಾಮಣಿಯಲ್ಲಿ ಭಕ್ತಿಯ ಲಕ್ಷಣವನ್ನು ಏನು ಹೇಳಿದ್ದಾರಲ್ಲ, ಸ್ವಸ್ವರೂಪಾನುಸಂಧಾನಂ ಭಕ್ತಿರಿತ್ಯ ವಿಧೀಯತೆ ಅಂತ, ಅದೇ ಡೆಫಿನೇಷನ್ ಇಟ್ಟು ಇಲ್ಲಿ ಇಂತಹ ಪ್ರಯತ್ನದಿಂದ ತಿಳಿಯಲ್ಪಡಬೇಕಾದವಳು ಎನ್ನುವಂತಹ ಮಾತನ್ನು ಹೇಳಿ ಅವರ ವಿವರಣೆಯೊಂದಿಗೆ ಈ ನಾಮದ ವಿಚಾರ ಆಯಿತು ಅಂತ ಅಂದ್ಕೊಂಡು ಮುಂದಿನ ನಾಮಕ್ಕೆ ಹೋಗೋಣ. ಷಡಧ್ವಾತೀತ ರೂಪಿಣಿ ಅಂತ ತಂತ್ರಶಾಸ್ತ್ರದ ಹಿನ್ನೆಲೆ ವಿವರಣೆಯನ್ನು ಒಳಗೊಂಡಂತಹ ನಾಮ ಇದು. ಮೊದಲನೇ ವಿವರಣೆ ಅತ್ಯಂತ ಜಟಿಲ, ಆಮೇಲಿನ ಎರಡು ವಿವರಣೆಗಳು ಸ್ವಲ್ಪ ನಮ್ಮ ಮನಸ್ಸಿಗೆ ಹತ್ತಿರವಾಗ್ತವೆ. ನೋಡೋಣ ಏನು ಅಂತ. ಷಟ್ ಅಂದರೆ ಇದರ ನಾಮದ ತದ್ವತ್ತಾದ ಅರ್ಥವನ್ನು ಹೇಳಿಬಿಡ್ತೇನೆ. 6 ಮಾರ್ಗಗಳನ್ನು ಅತಿಕ್ರಮಿಸಿರುವವಳು. 6 ಮಾರ್ಗಗಳನ್ನು ಅತಿಕ್ರಮಿಸಿರುವವಳು ಅಂದರೆ ಈ 6 ಮಾರ್ಗಗಳ ಆದ ಮೇಲೆ ಯಾವುದು ಉಳಿಯುತ್ತೋ ಆ ಉಳಿಯುವಿಕೆಯೇ ಜಗನ್ಮಾತೆಯ ರೂಪ ಅಂತ. ಹಾಗಿದ್ರೆ ಆ 6 ಮಾರ್ಗಗಳು ಯಾವುವು ಅಂದರೆ, ತಂತ್ರಶಾಸ್ತ್ರದ ಹಿನ್ನೆಲೆಯಲ್ಲಿ ನಾನು ಪದೇ ಪದೇ ಹೇಳ್ತಾ ಬಂದಿದ್ದೇನೆ, ತಂತ್ರಶಾಸ್ತ್ರ ನಮಗೆ ಅಪರಿಚಿತವಾದದ್ದಾದ್ದರಿಂದ ಅದರ ವಿಷಯವೂ ಸಹ ಅಷ್ಟು ಬೇಗ ನಮ್ಮ ಮನಸ್ಸಿಗೆ ಹತ್ತಿರ ಆಗೋದಿಲ್ಲ. ಆದರೂ ಸಹ ನಾವು ಆ ಚಿಂತನೆ ಹೊರಟಿದ್ದೇವೆ, ಅದನ್ನು ಮಾಡಲೇಬೇಕು. ಷಟ್ ಅಂದರೆ 6, ಅಧ್ವಾ ಅಂದರೆ ಮಾರ್ಗ ಅಂತ ಅರ್ಥ, ದಾರಿ, ವೇಸ್ ಅಂತ ಹೇಳ್ತೇವಲ್ಲ ಹಾಗೆ. ಆಮೇಲೆ ಅತೀತ ಅಂದರೆ ಅದನ್ನು ಮೀರಿದವಳು, ಮಿಕ್ಕಿದವಳು ಅಂತ ಅರ್ಥ. ಹಾಗಾಗಿ ಈ 6 ಮಾರ್ಗಗಳನ್ನು ಅತಿಕ್ರಮಿಸಿರವಳು ಎನ್ನುವಂಥದ್ದು ನಾಮದ ತದ್ವತ್ತಾದಂಥ ಅರ್ಥ. ಹಾಗಿದ್ರೆ ಈ 6 ಮಾರ್ಗಗಳು ಅಧ್ವಾ, ಇನ್ನತ್ರ ಹೇಳ್ತೇನೆ, ಅಧ್ವಾ ಅಂದರೆ ದಾರಿ, ಮಾರ್ಗ ಅಂತ ಅರ್ಥ. ಯಾವ್ಯಾವುದು ಅಂದರೆ, ಮೊದಲನೇದು ಪದಾಧ್ವಾ. ಪದ ಅಂದರೆ ಈ ಕನ್ನಡದ ಪದ ಅಲ್ಲ, ಸುಪ್ತಿಂಗಂತಂ ಪದಂ ಅಂತ ವ್ಯಾಕರಣದಲ್ಲಿ ಪಾಣಿನಿ ಮಹರ್ಷಿಗಳು ಹೇಳಿದಂಥದ್ದು. ಒಂದು ಶಬ್ದದ ರೂಪ ಆಗಬೇಕಿದ್ರೆ ಅದು ಸುಪ್ ಅಥವಾ ತಿಂಗ್ ಎನ್ನುವಂಥ ಪದಗಳಿಂದ ಕೂಡಿರಬೇಕು. ಅವುಗಳಿಂದ ಕೂಡಿದ್ದಾದರೆ ಮಾತ್ರ ಅದಕ್ಕೆ ಪದ ಎನ್ನುವಂಥ ಹೆಸರು. ಈ ಉದಾಹರಣೆಗೆ ರಾಮ ಅಂತ ಒಂದು ಶಬ್ದ ಉಂಟು. ರಾಮ ಅನ್ನೋದು ಕೇವಲ ಪ್ರಾತಿಪದಿಕ. ರಾಮಃ ಅಂತ ಹೇಳಿದರೆ ಅದು ಸುಬಂತ, ವಿಸರ್ಗ ಸೇರುತ್ತಲ್ಲ, ಸುಪ್ ಎನ್ನುವಂಥ ಪ್ರತ್ಯಯ ಬರುತ್ತೆ. ಆ ಪ್ರತ್ಯಯ ವಿಸರ್ಗವಾಗಿ ರಾಮಃ ಅಂತ ಆಗುತ್ತೆ. ಹಾಗೆಯೇ ಈ ಪದ ಅನ್ನುವಂಥದ್ದು
ಎಲ್ಲ ಪದಗಳ ಉದ್ದೇಶವೂ ಸಹ ನಮಗೆ ಜ್ಞಾನವನ್ನು ತಂದುಕೊಡುವಂಥ ಒಂದು ಮಾಧ್ಯಮವಾಗಿ ಇರುವಂಥದ್ದು ಅವುಗಳ ಕೆಲಸ. ಲೌಕಿಕ ವಿಷಯ ಇರಬಹುದು ಅಥವಾ ಇನ್ಯಾವುದೇ ವಿಚಾರ ಇರಬಹುದು. ಇವುಗಳ ಒಂದು ಸರಣಿ ದಾರಿ ಏನುಂಟಲ್ಲ, ಇದಕ್ಕೆ ಪದಾಧ್ವ ಅಂತ ಹೆಸರು. ಮತ್ತು ಮುಂದಿನದು ಭುವನಾಧ್ವ. ಭುವನ ಅಂದರೆ ಈ ಲೋಕ, ಜಗತ್ತು ಅಂತ ಅರ್ಥ. ಇದೇ ಒಂದು ದಾರಿ. ಬಹಳಷ್ಟು ಅಂದರೆ ಈ ದಾರಿಯೇ ಇಷ್ಟ. ಲೋಕದ ಬಗ್ಗೆ ಅವ್ರ ಬಗ್ಗೆ ಏನು ಯೋಚನೆಯೇ ಇರೋದಿಲ್ಲ ಅವರಿಗೆ, ಇನ್ನೊಬ್ಬರ ಬಗ್ಗೆ ಯೋಚನೆ ಹೀಗೆ ಅಂತ. ಹಾಗಾಗಿ ಭುವನಾಧ್ವ ಇದು ಎರಡನೇದು. ಇನ್ನೊಂದು ವರ್ಣಾಧ್ವ. ವರ್ಣ ಅಂದರೆ ಎರಡು ಅರ್ಥ. ಒಂದು ಅಕ್ಷರಕ್ಕೂ ವರ್ಣ ಅಂತ ಹೆಸರು, ಇನ್ನೊಂದು ವರ್ಣ ಅಂದರೆ ಬಣ್ಣ. ಕೆಲವು ಜನರಿಗೆ ನೋಡಿ, ಅವ್ರು ಎಕ್ಸ್ಪರ್ಟ್ ಇರ್ತಾರೆ ಈ ಬಣ್ಣವನ್ನು ಸೆಲೆಕ್ಟ್ ಮಾಡೋದಕ್ಕೆ ಅಂತ ಅಲ್ವಾ, ಯಾರ್ಯಾರಿಗೆ ಯಾವ್ಯಾವ ಕಲರ್ಸ್ ಹೊಂದಾಣಿಕೆ ಆಗುತ್ತೆ ಅಂತ. ಇದು ವರ್ಣಾಧ್ವ ಹೀಗೆ ಅಂತ. ಹೀಗೆ ಇದು ಮೂರನೇದು. ಮತ್ತು ಇನ್ನೊಂದು ತತ್ವಾಧ್ವ. ತತ್ವ ಅಂದರೆ ಜಗನ್ಮೂಲಕವಾದ ಕಾರಣಕ್ಕೆ ತತ್ವ ಅಂತ ಹೆಸರು. ಅದನ್ನು ಹುಡುಕಿಕೊಂಡು ಮಾಡುವ ಪ್ರಯತ್ನದ ದಾರಿ ತತ್ವಾಧ್ವ. ಇನ್ನೊಂದು ಕಲಾಧ್ವ. ಕಲಾ ಅಂದರೆ ತುಂಬ ಅರ್ಥ ಉಂಟು ಅದಕ್ಕೆ. ಹಿಂದೆ ನಾನು ಹೇಳಿದ್ದೇನೆ, 64 ರೀತಿಯ ವಿದ್ಯೆಗೂ ಕಲಾ ಅಂತ ಹೆಸರು. ಹಾಗಾಗಿ ಆ ಕಲಾ ಅಂದರೆ ವಿದ್ಯೆ. ಅದು ಲೌಕಿಕ ವಿದ್ಯೆನೇ ಇರ್ಬೋದು, ಆಧ್ಯಾತ್ಮಿಕ ವಿದ್ಯೆನೂ ಸಹ ಇರ್ಬೋದು. ಹಾಗಾಗಿ ಕಲಾಧ್ವ ಕಲಾ. ಮತ್ತು ಇನ್ನೊಂದು ಆರನೇದು ಮಂತ್ರಾಧ್ವ, ಮಂತ್ರದ ದಾರಿ. ಈ ದಾರಿಗಳ ಮೂಲಕ ಸಾಗುವಂಥದ್ದೇನುಂಟಲ್ಲ, ಇದು ಷಡಧ್ವ. ಈ 6 ದಾರಿಗಳನ್ನು ಅತಿಕ್ರಮಿಸಿದವಳು, ಈ ಎಲ್ಲೂ ಸಹ ಅವಳು ಸಿಗುವುದಿಲ್ಲ, ಇದನ್ನು ಮೀರಿ ನಿಂತವಳು ಅಂತ. ಇದರ ಮಧ್ಯದೊಳಗೆ ಇನ್ನೊಂದು ವಿಚಾರವನ್ನು ಹೇಳ್ತಾರೆ. ಏನು ಅಂದರೆ, ಒಟ್ಟು 6 ಹೇಳಿದ್ದೇನೆ ನಾನು. ಈ 6ಅನ್ನು 2 ವಿಭಾಗ ಮಾಡ್ತಾರೆ, 3 ಮತ್ತು 3 ಅಂತ. ಮೊದಲನೇದು ಹೀಗೆ, ಪದಾಧ್ವ ಮೊದಲು ಹೇಳಿದ್ದು ನಾನು. ಈ ಪದಾಧ್ವ ಮೊದಲನೇದು, ಅದಾದಮೇಲೆ ವರ್ಣಾಧ್ವ ಮೂರನೇದು, ಮತ್ತು 6ನೇದು ಮಂತ್ರಾಧ್ವ ಅಂತ ಹೇಳಿದ್ದು ನಾನು. ಈ 3 ಇವು ಏನು ಅಂದರೆ, ವಿಮರ್ಶ ರೂಪಳಾದಂಥ ದೇವಿಯ ಇವು ವಾಚಕಗಳು. ವಾಚಕಗಳು ಅಂದರೆ ಆಕೆಯನ್ನು ಕುರಿತು ಹೇಳುವ ಶಬ್ದಗಳು ಅಂತ ಅರ್ಥ. ಈ ಉದಾಹರಣೆ ನೋಡಿ, ಒಂದು ವಸ್ತು ಉಂಟು, ಈ ವಸ್ತುವನ್ನು ಪರಿಚಯಿಸೋಕೆ ಒಂದು ಶಬ್ದ ಬೇಕು, ಬಾಕ್ಸ್ ಅಂತ ಕರಿತೀವಿ ನಾನು. ಈ ಬಾಕ್ಸ್ ಎನ್ನುವಂಥದ್ದು ಏನು ಅಂತಂದರೆ ಇದು ವಾಚಕ. ಈ ಬಾಕ್ಸ್ ಎನ್ನುವಂತಹ ಶಬ್ದ ಏನುಂಟಲ್ಲ ಅದು ವಾಚಕ. ಹಾಗಿದ್ರೆ ಇದಕ್ಕೆ ಏನು ಹೇಳಬೇಕು ವಸ್ತುವಿಗೆ? ಅದು ವಾಚ್ಯ. ಶಬ್ದದಿಂದ ಹೇಳಲ್ಪಡುವುದು ವಾಚ್ಯ, ಹೇಳುವ ಶಬ್ದ ವಾಚಕ. ಹೀಗೆ ಜಗನ್ಮಾತೆ ಅವಳು ಶಬ್ದಸ್ವರೂಪಿಣಿ, ವರ್ಣರೂಪಿಣಿ. ಆದ್ದರಿಂದ ಈ 3 ಇದ್ದಾವಲ್ಲ, ಇನ್ನೊಂದು ಸಲ ಹೇಳ್ಬಿಡ್ತೇನೆ ಅದನ್ನು. ಈ ಪದಾಧ್ವ ಮತ್ತು ವರ್ಣಾಧ್ವ ಮತ್ತು ಮಂತ್ರಾಧ್ವ, ಈ 3 ಇವು ಜಗನ್ಮಾತೆಯ ಸ್ವರೂಪವಾದ್ದರಿಂದ ಇವುಗಳನ್ನು ವಿಮರ್ಶ ಅಂತ ಕರೆದಿದ್ದಾರೆ. ಆ ಜಗನ್ಮಾತೆಯ ಸ್ವರೂಪವನ್ನು ಲಲಿತಾ ಸಹಸ್ರನಾಮದಲ್ಲಿ ಬಹಳಷ್ಟು ಕಡೆಗೆ ವಿಮರ್ಶ ರೂಪಿಣಿ ಅಂತ ಕರೆದಿದ್ದಾರೆ. ಮೊದಲನೆಯ ನಾಮದ ಶ್ರೀಮಾತಾ ಎನ್ನುವಂಥ ನಾಮದ 4ನೇ ವಿವರಣೆಯಲ್ಲೇ ನಾನು ಅದನ್ನು ಹೇಳಿದ್ದೇನೆ ಹೀಗೆ ಅಂತ. ಅದರ ಜೊತೆಗೆ ಇನ್ನೊಂದು ನಾಮ ಬರುತ್ತೆ, 548ನೇ ನಾಮ. ಆ ನಾಮದ ಹೆಸರೇ ವಿಮರ್ಶ ರೂಪಿಣಿ ಅಂತ. ಅಲ್ಲೂ ಮತ್ತು ಪುನಃ ಈ ವಿಚಾರ ಬರುತ್ತೆ. ಹಾಗಾಗಿ ಜಗನ್ಮಾತೆ ಅವಳ ವಿಮರ್ಶ ರೂಪಿಣಿ ಎನ್ನುವಂಥದ್ದನ್ನು ಈ ಷಡಧ್ವಗಳಲ್ಲಿ 3 ಅಧ್ವಗಳು ಈ ರೀತಿಯಾಗಿ ತಿಳಿಸಿ ಕೊಡ್ತಾರೆ. ಅದಾದ ಮೇಲೆ 2ನೇದು ಭುವನಾಧ್ವ, ಮತ್ತು ತತ್ವಾಧ್ವ, ಮತ್ತು ಕಲಾಧ್ವ. 2, 4 ಮತ್ತು 5 ಈ 3 ಪ್ರಕಾಶ ಸ್ವರೂಪವಾಗಿದ್ದು ಇವು ಶಿವನಿಗೆ ಸಂಬಂಧಪಟ್ಟಂತಹ ವಾಚ್ಯವಾಗಿವೆ. ಜಗನ್ಮಾತೆ ವಾಚಕಳು, ಇವು ವಾಚ್ಯ ಅಂತ. ತಾತ್ಪರ್ಯ ಇಷ್ಟೇ, ಯಾವುದೇ ಒಂದು ವಸ್ತುವನ್ನು ಅರ್ಥ ಮಾಡಿಕೊಳ್ಬೇಕಿದ್ರೆ ವಾಚ್ಯವೂ ಇರಬೇಕು, ವಾಚಕವೂ ಇರಬೇಕು. ಕಾಳಿದಾಸ ಈ ಮಾತನ್ನು ವಾಗರ್ಥಾವಿವ ಸಂಪೃಕ್ತವು ವಾಗರ್ಥ ಪ್ರತಿಪತ್ತೆಯೇ ಜಗತಃ ಪಿತರವು ಒಂದೇ ಪಾರ್ವತಿ ಪರಮೇಶ್ವರವು ಅಂತ ಓದಿದ್ದು ನೆನಪಿದ್ದರೆ ಒಮ್ಮೆ ಮನಸ್ಸಿಗೆ ತಂದ್ಕೊಳ್ಳಿ.
ಯಾವುದೇ ಒಂದು ವಸ್ತು ಇದ್ದಾಗ ಆ ವಸ್ತುವನ್ನು ಹೇಳೋದಕ್ಕೆ ಶಬ್ದ ಇರಲೇಬೇಕು. ಶಬ್ದ ಇಲ್ಲದೇನೆ ನೀವು ಅದನ್ನು ಹೇಳಲಿಕ್ಕೆ ಆಗೋದಿಲ್ಲ. ಬೇಕಾದ್ರೆ ಒಂದು ಪ್ರಯತ್ನ ಮಾಡಿ ನೋಡಿ, ಒಂದು ದಿವಸನೋ, ಒಂದು ತಿಂಗಳವೋ, ಅಥವಾ ಒಂದು ವರ್ಷವೋ, ಅಥವಾ ಒಂದು ಜೀವಮಾನವೋ, ಒಂದು ವಸ್ತು ಹೇಳಬೇಕು, ಶಬ್ದ ಇಲ್ಲದೇ ಹೇಳಬೇಕಪ್ಪ. ಅದನ್ನು ಮುಟ್ಟಿ ತೋರಿಸುವುದಲ್ಲ. ಮತ್ತು ಅರ್ಥವೇ ಇರಬಾರ್ದು ಅಂತ ಇದು ಶಬ್ದನೂ ಒಂದು ಇರಬೇಕು. ನಿರರ್ಥಕವಾದ ಶಬ್ದ ಅಂತ ಹೇಳ್ತೇವಲ್ಲ, ಇದೆಯಾ ಅಂತ ಅದೂ ಇಲ್ಲ. ಹಾಗೆ ಹೇಳ್ತಾನೆ ಕಾಳಿದಾಸ, ಈ ಶಿವಶಿವರು ಹೇಗಿದ್ದಾರೆ ಕೇಳಿದರೆ, ಶಬ್ದ ಮತ್ತು ಅರ್ಥಗಳು ಹೇಗೆ ಒಂದನ್ನು ಒಂದು ಬಿಟ್ಟು ಇಲ್ಲವೋ ಹಾಗೆ ಪಾರ್ವತೀ ಪರಮೇಶ್ವರರು ಒಬ್ಬರನ್ನು ಒಬ್ಬರು ಬಿಟ್ಟು ಇಲ್ಲ. ಹಾಗೆ ಈ ವಾಚ್ಯ ವಾಚಕಗಳು ಹೀಗೆ ಇರ್ತವೆ. ಹಾಗಾಗಿ ಇವು ಭುವನಾಧ್ವ, ತತ್ವಾಧ್ವ ಮತ್ತು ಕಲಾಧ್ವಗಳು. ನಾನು ಭುವನಾಧ್ವ ಅನ್ನೋದಕ್ಕೆ ಲೋಕ ಅಂತ ಹೇಳಿದೆ, ಇಷ್ಟೇ ಅರ್ಥ ಅಲ್ಲ. ತಂತ್ರಶಾಸ್ತ್ರದಲ್ಲಿ ಇದು ಬೇರೆ ಬೇರೆ ಅರ್ಥಗಳೆಲ್ಲ ಉಂಟು. ಪ್ರಕಾಶ ಸ್ವರೂಪನಾದಂಥ ಶಿವನಿಗೆ ಸಂಬಂಧಪಟ್ಟವಾದ್ದರಿಂದ ಹೀಗೆ ಅವುಗಳನ್ನು ಆ ವಾಚ್ಯ ಸ್ವರೂಪವಾದ ಶಿವನಿಗೆ ಸಂಬಂಧಪಟ್ಟಂಥ ಅಧ್ವಗಳು ಅಂತ ಕರೆದಿದ್ದಾರೆ. ಈ 6 ಮಾರ್ಗಗಳನ್ನು ಸಹ ಮೀರಿ ನಿಂತಹ ಶುದ್ಧ ಚೈತನ್ಯ ಸ್ವರೂಪಿಣಿಯಾದ್ದರಿಂದ ಜಗನ್ಮಾತೆಯ ಹೆಸರು ಷಡಧ್ವಾತೀತ ರೂಪಿಣಿ ಅಂತ. ಇದು ತಂತ್ರಶಾಸ್ತ್ರದ ಹಿನ್ನೆಲೆಯಲ್ಲಿ ಬಂದಂತಹ ಒಂದು ವಿವರಣೆ. ಈ ನಾಮಕ್ಕೆ 3 ವಿವರಣೆಯನ್ನು ಕೊಟ್ಟಿದ್ದಾರೆ. ಮೊದಲನೇದು ತಂತ್ರಶಾಸ್ತ್ರದ ಹಿನ್ನೆಲೆಯಲ್ಲಿ, ಎರಡನೆಯದು ಈ ರೂಪದ ಹಿನ್ನೆಲೆಯಲ್ಲಿ. ಜಗನ್ಮಾತೆಯ ವಾಸಸ್ಥಾನವಂಥ ಶ್ರೀಚಕ್ರವನ್ನು ಇಟ್ಟುಕೊಂಡು ಅವರು ವಿವರಣೆ ಕೊಡ್ತಾರೆ. ಅಸ್ಮಿನ್ ಚಕ್ರೇ, ಚಕ್ರ ಅಂದರೆ ಗೊತ್ತಾಗತ್ತೆ ನಮಗೆ, ಶ್ರೀಚಕ್ರ. ಈ ಚಕ್ರದಲ್ಲಿ ಷಡಧ್ವಾನೋ ವರ್ತಂತೆ, 6 ಮಾರ್ಗಗಳು ಇವೆ. ಹಾಗೆ ನೋಡಿದ್ರೆ ಏನೂ ಗೊತ್ತಾಗೋದಿಲ್ಲ. ಕಾಡಲ್ಲಿ ಕಣ್ಣು ಕಟ್ಟಿಬಿಟ್ರೆ ಹಂಗಿರುತ್ತಾ ಇರುತ್ತೆ, ಅದಷ್ಟೇ. ಎಲ್ರಿ ಒಂದು ಕಾಣ್ತಾ ಇಲ್ಲ, ಯಾವುದಕ್ಕೂ ಬೋರ್ಡೇ ಹಾಕಲಿಲ್ಲ. ಅದನ್ನೇ ಹೇಳೋದು, ತಂತ್ರಶಾಸ್ತ್ರದ ಸ್ವರೂಪವೇ ಹಾಗೆ ಇದೆ ಅಂತ. ಮೇನು ಇಲ್ಲ, ಕ್ರಾಸು ಇಲ್ಲ. ಹಾಗಾಗಿ ಷಡಧ್ವಾನ 6 ದಾರಿಗಳಿವೆ. ವೀರವಂದಿತೆ, ಸ್ವತಃ ಶಿವ ಹೇಳಿದಂಥ ಮಾತು ಇದು. ಜಗನ್ಮಾತೆ ಅಂತ ಪಾರ್ವತಿಗೆ, ನಿನ್ನ ವಾಸಸ್ಥಾನ ನಾನು ವಾಸ ಮಾಡುವ ಜಾಗವೇ. ಈ ವಾಸಸ್ಥಾನವಂಥ ಚಕ್ರದಲ್ಲಿ 6 ದಾರಿಗಳಿವೆ. ತಾನ್ ಅತೀತಂ ರೂಪಂ ಅಸ್ಯಾಹ, ಆ 6 ದಾಟಿ ನಿಂತದ್ದೇ ನಿನ್ನ ಸ್ವರೂಪ ಅಲ್ವಾ ಅಂತ ಶಿವನ ಮಾತು ಜ್ಞಾನಾರ್ಣವದಲ್ಲಿ ಅದನ್ನಿಟ್ಕೊಂಡು ಹೇಳ್ತಾರೆ. ಏನು ಹಾಗಿದ್ರೆ ಅಂದರೆ ನೋಡಿ, ಈ 6 ಅಧ್ವಗಳು, ದಾರಿಗಳು. ಮೊದಲನೇ ಅಧ್ವ ಅವ್ರು ಹೇಳ್ತಾರೆ, ಮೊದಲನೇ ಅಧ್ವ ನೋಡಿ, ನಾನಿಂದು ಹೇಳಿದೆ ಒಟ್ಟು 9 ಮಜಲುಗಳಿವೆ ಅಂತ ಹೇಳಿದ್ದೇನೆ. ಬಿಂದುವನ್ನು ಸೇರಿಸ್ಕೊಂಡ್ರೆ 10. ಕೆಲವು ಸಲ ಬಿಂದುವಿನಿಂದ ನಾವು ಹೊರಬಗೆಯಾಗಿ ಹೋಗ್ತೇವೆ, ಹೀಗೆ ಹೋಗ್ತೇವೆ. ಹೀಗೆ ಇವತ್ತು ಹಾಗಲ್ಲ, ಹೊರಗಿನಿಂದ ಒಳಗೆ ಬರಬೇಕು. ಯಾವ್ಯಾವುದು ಅಂದರೆ, ಈ ಕಾಣಿಸ್ತಾ ಉಂಟು ಅಂತ ಅಂದ್ಕೊಂಡಿದ್ದೇನೆ. 4 ದ್ವಾರಗಳು, ಚತುರ್ದ್ವಾರಗಳಿಂದ ಕೂಡಿದಂತಹ 3 ರೇಖೆಗಳಿವೆ. ಮನಸ್ಸಿ ಬರ್ತಾ ಇದೆ ಅಂತ ಅಂದ್ಕೊಂಡಿದ್ದೇನೆ. ಇದನ್ನು ಚತುರ್ದ್ವಾರಗಳಿಂದ ಕೂಡಿದಂತಹ ಏನಂತ ಕರೀತಾರೆ, ಭೂಪುರ ಅಂತ ಕರೀತಾರೆ. ಇಲ್ಲಿಗೆ ಇದು ಭೂಪುರ. ಇದು ಮೊದಲನೆಯ ದಾರಿ ಶ್ರೀಚಕ್ರದ ಒಳಗೆ ಎಂಟರ್ ಆಗೋದಕ್ಕೆ. ಒಪ್ಕೊಳ್ಬೇಕು, ಯಾಕಂದ್ರೆ 4 ದಾರಿ ಸ್ಪಷ್ಟ ಕಾಣುತ್ತೆ ನೋಡಿ. 1 ದಾರಿ, 2 ದಾರಿ, 3, ಮತ್ತು ಅದರ ಹೆಸರೇ ಚತುರ್ದ್ವಾರ ಅಂತ. ಇದು ಒಂದು ದ್ವಾರ, ಒಂದು ಅಧ್ವ ಅಂತ. ಅದಾದ ಮೇಲೆ
ಮತ್ಪುನಃ ಇದರ ಒಳಗೆ ಇನ್ನೊಂದು ಅಧ್ವಾ ಉಂಟು. ಯಾವುದು ಅಂದರೆ ಇದೇ ಈ ವೃತ್ತತ್ರಯ ನೋಡಿ, 3 ಇದಾವಲ್ಲ ಲೈನ್, ಇದು ವೃತ್ತತ್ರಯ. ಇದು ಎರಡನೆಯ ಅಧ್ವಾ, ಎರಡನೆಯ ದಾರಿ. ಎರಡನೆಯ ದಾರಿ ಅಂದರೆ ಇದಕ್ಕೆ ಸಂಬಂಧಪಟ್ಟ ಬೇರೆ ಉಪಾಸನಾ ಪದ್ಧತಿ ಉಂಟು, ಅದು ಹೇಳ್ತಾ ಇರೋದು. ಬರೀ ಈ 3 ಲೈನನ್ನು ಇಟ್ಕೊಂಡ್ರೆ ನಾವೇನೋ ಅರ್ಥ ಆಯಿತು, 3 ಇದೆ ಅಂತ ಅಂದ್ಕೊಬಿಟ್ರೆ ನನಗೆ ಅರ್ಥ ಆಯಿತು ಅಂತ ಅರ್ಥ ಅಲ್ಲ. ಇದಕ್ಕೆ ಸಂಬಂಧಪಟ್ಟ ಪ್ರತ್ಯೇಕ ಉಪಾಸನೆ, ಅನುಷ್ಠಾನ ಉಪಾಸನೆ ಉಂಟು. ಆ ಅನುಷ್ಠಾನದಿಂದ ಮುಂದಕ್ಕೆ ಹೋಗುವಂತಹದ್ದು ಉಂಟಲ್ಲ ಅದು. ಹಾಗಾಗಿ ಇದು ಎರಡನೆಯ ಅಧ್ವಾ, ವೃತ್ತತ್ರಯ. ಇದೇ ಎರಡನೆಯ ಅಧ್ವಾ. ಅದಾದ ಮೇಲೆ ಸ್ವಲ್ಪ ಇನ್ನೂ ನಾವು ಒಳಕ್ಕೆ ಹೋಗಬೇಕು. ಯಾವುದು ಅಂದರೆ 1 2 3 4 5 6 7 8 9 10 11 12 13 14 15 16. ದಿಸ್ ಈಸ್ ಕಾಲ್ಡ್ ಷೋಡಶದಳ ಪದ್ಮವೃತ್ತ. ವೃತ್ತ ಸರ್ಕಲ್. ಈ ವೃತ್ತದಲ್ಲಿ ಒಟ್ಟು ಎಷ್ಟು ದಳಗಳಿವೆ? 16. ಇದು ಎಷ್ಟನೇದು ಅಂದರೆ ಮತ್ತೆ ಇದ್ರ ಒಳಗೆ ಇನ್ನೊಂದು ಉಂಟು ನೋಡಿ. 1 ಸರಿಯಾಗಿ ಅರ್ಧ, 3 4 5 6 7 8 ಅಷ್ಟದಳ. ಷೋಡಶದಳ ವೃತ್ತ ಮತ್ತು ಅಷ್ಟದಳ ವೃತ್ತ. ಇದು ಮೂರನೆಯ ಅಧ್ವಾ, ಮೂರನೆಯ ದಾರಿ. 2 ಸೇರಿ ಒಂದು ದಾರಿ. ಅದಾದ ಮೇಲೆ ಇನ್ನೂ ಸಹ ನಾವು ಒಳಕ್ಕೆ ಬಂದರೆ ಏನು ಸಿಗತ್ತೆ? 14 2 3 4 5 6 7 8 9 10 11 12 13 14. ದಿಸ್ ಇಸ್ ಕಾಲ್ಡ್ ಚತುರ್ದಶಾರ. ಅರ ಅಂದರೆ ದಳ ಅಂತಲೇ ಅರ್ಥ. ಎಷ್ಟು ದಳಗಳಿವೆ? ನಿಮಗೆ ಒಂದು ಸಮಸ್ಯೆ ಬರುತ್ತೆ ಅಲ್ಲ, ಟ್ರ್ಯಾಂಗಲ್ ಉಂಟಲ್ಲ ಅಂದರೆ ತಂತ್ರಶಾಸ್ತ್ರ ಅದನ್ನು ಸಹ ಹಾಗೇನೆ ಕರೀತಾರೆ. ಇದು ಒಂದೊಂದು ದಳವೇ ತಾನೆ. ಈ ದಳ ನೇರ ಹೂವಿನ ದಳದಂತೆ ಇದ್ದರೆ ಇದು ತ್ರಿಕೋಣದ ಆಕಾರದ ದಳ. ಹಾಗಾಗಿ ಈ ಚತುರ್ದಶಾರ ವೃತ್ತ ಏನುಂಟಲ್ಲ, ಇದು ಎಷ್ಟನೇದು? ಮೂರನೆಯ ಅಧ್ವಾ. ಇನ್ನು ಮತ್ತೆ ಒಳಕ್ಕೆ ಬಂದರೆ ಇದು ನಾಲ್ಕನೆಯ ಅಧ್ವಾ. 1 2 3 4ನೇದಾಯಿತು. ಇನ್ನೂ ಒಳಕ್ಕೆ ಬಂದರೆ 10 ದಳಗಳ 2 ಕೋಣಗಳಿವೆ, 2 ವೃತ್ತಗಳಿವೆ ನೋಡಿ. 10 ದಳಗಳಿದೆ ನೋಡಿ, ತೋರಿಸ್ತೇನೆ. 1 2 3 ಮತ್ತು ಇಲ್ಲಿ ಸ್ವಲ್ಪ ಕನ್ಫ್ಯೂಷನ್ ಆಗೋ ಸಾಧ್ಯತೆ ಹೆಚ್ಚಿಗೆ ಉಂಟು. ಇಲ್ಲಿ 3 4 5 6 7 8 9 10. ದಿಸ್ ಇಸ್ ಕಾಲ್ಡ್ ಬಹಿರ್ದಶಾರ. ಇದು ಹೊರಗಿನ 10 ದಳಗಳ ವೃತ್ತ. ಇದು ಹೊರಗಿನ 10 ದಳಗಳ ವೃತ್ತ ಯಾಕಾಯಿತು ಅಂದರೆ ಇದರ ಒಳಗೆ ಇನ್ನೊಂದು 10 ದಳಗಳ ವೃತ್ತ ಉಂಟು. ಆದ್ದರಿಂದ ಅದು ಬಹಿರ್ದಶಾರ. ಏನು ನೋಡಿ, ಆ ಒಳಗಿನದು ಇದು 1 2 3 4 5 6 7 8 9 10. ದಿಸ್ ಇಸ್ ಕಾಲ್ಡ್ ಅಂತರ್ದಶಾರ. 10 ದಳಗಳ ಒಳಗಿನ ವೃತ್ತ, 10 ದಳಗಳ ಹೊರ ವೃತ್ತ. ಅಂತರ್ದಶಾರ ಮತ್ತು ಈ ಬಹಿರ್ದಶಾರ ಇದ್ದಾವಲ್ಲ, ಇವುಗಳು ಎಷ್ಟು ಅಂದರೆ 5ನೆಯ ವೃತ್ತ. ಎನಿ ಡೌಟ್ ಇಲ್ಲ ತಾನೇ? ಆಯಿತು. ಅದಾದಮೇಲೆ 6ನೇದು ಯಾವುದು ಅಂದರೆ ನೇರವಾಗಿ ಈ ಅಷ್ಟತ್ರಿಕೋಣ. ಅಷ್ಟ ಕೋಣಗಳಿಂದ ಉಳಿತಿದ್ದು ಇಲ್ಲೊಂದುಂಟು. ಎಷ್ಟಾಯಿತು? ಇದು 2 ಅಭಿಪ್ರಾಯ ಉಂಟು. ಇದನ್ನು ಮತ್ತೆ ಅಂತರ್ದಶಾರ ಬಹಿರ್ದಶಾರ ಸೇರಿಸ್ಕೊಂಡು ಸಹ 5ನೇದು ಹೇಳೋದೊಂದು ಅಭಿಪ್ರಾಯ ಉಂಟು. ಇದೇ 6 ಅಂತ ಹೇಳುವಂಥ ಅಭಿಪ್ರಾಯವೂ ಸಹ ಉಂಟು.
ನಾವು ಬೇಕಾದ್ರೆ ಮೂರನ್ನು ಸೇರಿಸ್ಕೊಂಡು ಐದನೆಯ ಅಧ್ವ ಅಂದರೆ ಈ ಅಂತರ್ದಶಾರ ಬಹಿರ್ದಶಾರ ಮತ್ತು ಒಳಗಿನ ಅಷ್ಟ ತ್ರಿಕೋಣಗಳ ವೃತ್ತ, ಈ ಮೂರನ್ನು ಸೇರಿಸ್ಕೊಂಡು ಐದನೇ ಅಧ್ವ ಅಂತಲೂ ಹೇಳ್ಬೋದು. ಆವಾಗ ಸಂಶಯ ಬರುತ್ತೆ ನಮಗೆ, ಆರನೇ ಅಧ್ವ ಯಾವುದು ಅಂದರೆ ಆರನೇ ಅಧ್ವ ಇದೇ ತ್ರಿಕೋಣ ಒಳಗುಂಟಲ್ಲ ಬಿಂದುವನ ಸುತ್ತಲೂ, ಇದು ಆರನೆಯ ಅಧ್ವ. ಈ 6 ಇನ್ನೊಂದು ತೋರಿಸ್ಬಿಡ್ತೇನೆ ನೋಡಿ, ಇದು ಕೆಳಮುಖ, ಇದು ಎಡಭಾಗ, ಇದು ಬಲಭಾಗ, ಇದು ತ್ರಿಕೋಣ. ಇದು ಹೀಗೇ ಇರಬೇಕು, ರಿವರ್ಸ್ ಆಗಬಾರ್ದು. ಅಂದರೆ ಈ ಭಾಗ ಮೇಲಕ್ಕೆ ಬರಬಾರ್ದು, ಈ ಅಡ್ಡ ಉಂಟಲ್ಲ ಅದು ಕೆಳಕ್ಕೆ ಬರಬಾರ್ದು, ಅಂದರೆ ಬೇರೆ ಅರ್ಥ ಕೊಡುತ್ತೆ ಬಂದರೆ ಅದು. ಹಾಗಾಗಿ ಇದು ಎಷ್ಟನೇದು? 6ನೇದು ಅಂತ. ಈ ಎಲ್ಲ ಅಧ್ವ ವೃತ್ತಗಳು, ದಳಗಳು, ಭೂಪರಗಳು, ಚತುರ್ದಳಗಳು ಎಲ್ಲವನ್ನೂ ಮೀರಿ ನಿಂತದ್ದು ಮಧ್ಯೆಯಲ್ಲಿರುವಂತಹದ್ದು. ಇವಳು ಷಡಧ್ವಾತೀತ ರೂಪಿಣಿ. ನೋಡಿ, ನಾವು ತೋರಿಸುವ ಈ ಅಧ್ವ ದಾರಿಗೆ ಯಾವುದೇ ಬೋರ್ಡ್ ಇಲ್ಲ, ಸತ್ಯವಂತೆ. ಅದರ ಬೋರ್ಡ್ ಇಲ್ಲಿರಬೇಕು. ಹಾಗಾಗಿ ಈ ಎಲ್ಲವನ್ನೂ ಸಹ ಮೀರಿ ನಿಂತವಳು ಅವಳು. ಸ್ವಾರಸ್ಯ ಅಂದರೆ ಈ ಬಿಂದು ಇದೆಯಲ್ಲ, ನಾನು ಇನ್ನೊಂದು ಸಲ ಹೇಳಿದ್ದೇನೆ, ದಿಸ್ ಈಸ್ ಕಾಲ್ಡ್ ಬಿಂದು. ಇದನ್ನು ನೀವು ಎಷ್ಟೆಷ್ಟು ದೊಡ್ಡ ಮಾಡ್ತಾ ಹೋಗ್ತೀರೋ ಅದು ಸರ್ಕಲ್ ಆಗ್ತಾ ಹೋಗುತ್ತೆ. ಮನಸ್ಸಿಗೆ ಬರ್ತಾ ಇದೆಯಾ? ಈ ಬಿಂದುವನ್ನು ಎಷ್ಟೆಷ್ಟು ದೊಡ್ಡ ಮಾಡ್ತೀರೋ ಅದು ಮಂಡಲ ಆಗ್ತಾ ಹೋಗುತ್ತೆ. ಬ್ರಹ್ಮಾಂಡವನ್ನೇ ವ್ಯಾಪಿಸಿ ನಿಂತು ಬಿಡುತ್ತೆ. ಅದನ್ನು ನೀವು ಸಂಕ್ಷೇಪ ಮಾಡ್ತಾ 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 ಬಂದರೆ ಸುಮ್ಮನೆ ಒಂದು ಸಣ್ಣ ಚುಕ್ಕೆ. ಏನು ಹೇಳ್ದಂಗಾಯಿತು? ಆ ಬಿಂದುವಿನಲ್ಲಿ ಉಂಟು ಸಿಂಧು, ಆ ಸಿಂಧುವೇ ಆಗ್ತದೆ ಬಿಂದು. ವಿಶೇಷವಾಗಿ ಅವಳ ರೂಪ ಇಲ್ಲುಂಟು. ಈ ಬಿಂದು ಎಲ್ಲವನ್ನೂ ಮೀರಿ ನಿಂತಿದ್ದು. ಯಾಕೆ ಕೇಳಿದರೆ, ಅದು ಮೀರಿ ನಿಂತಾಗ ಈ ಅವಳ ಮನೆ ಉಂಟಲ್ಲ, ಆ ಮನೆಯಿಂದ ಹೊರಕ್ಕೂ ಅವಳಿರ್ತಾಳೆ ಅಂತ. ವಾಸಸ್ಥಾನವಾದಂಥ ಶ್ರೀಚಕ್ರಕ್ಕೆ ಒಳಗೆ ಇದ್ದರೆ ಈ ರೂಪದಲ್ಲಿ ಇರ್ತಾಳೆ. ಹಾಗಾಗಿ ಅವಳು ಷಡಧ್ವಾತೀತ ರೂಪಿಣೆ. ಯಾಕೆ ಇವತ್ತು ಈ ರೂಪದಲ್ಲಿ ಅವಳು ಬಂದಿದ್ದಾಳೆ? ಇದು ಇಲ್ಲದೇ ಇದ್ದರೆ ಅರ್ಥ ಮಾಡಿಸೋದು ಬಹಳ ಕಷ್ಟ. ನೀವು ಶ್ರೀಚಕ್ರದಲ್ಲಿ ಚತುರ್ದ್ವಾರ ಅನ್ನೋದುಂಟು, ಅದು ಮೊದಲನೇ ಅಧ್ವ ಅಂದರೆ ತಲೆ ಹಾಕ್ತೀರಿ ಎಲ್ಲರೂ ಸಹ. ಹೀಗಾಗಿ ಇದು ನಮಗೆ ಕೊನೆಯ ಪಕ್ಷ ಆಕೆಯ ವಾಸಸ್ಥಾನವಾದಂಥ ಮನೆ ಅಥವಾ ಅವಳ ಶರೀರ. ಶ್ರೀಚಕ್ರ ಅವಳ ವಾಸಸ್ಥಾನವಾದ ಮನೆಯೂ ಹೌದು, ಅವರಿಬ್ಬರ ಶರೀರವೂ ಹೌದು. ಶ್ರೀಚಕ್ರಂ ಶಿವಯೋಹ ಒಪ್ಪುಹು, ಒಪ್ಪು ಅಂದರೆ ಶರೀರ, ಶಿವಯೋಹ ಅಂದರೆ ಶಿವಶಿವೆಯರ ಶರೀರವೂ ಹೌದು, ಅವರಿಬ್ಬರ ವಾಸಸ್ಥಾನವೂ ಹೌದು. ಇನ್ನೂ ಮುಂದಕ್ಕೆ ಹೋಗಿ ಹೇಳಬೇಕು ಅಂದರೆ ಈ ಮನೆಯಲ್ಲಿ ಈ ಬಿಂದುವೇ ಅವಳ ಸಿಂಹಾಸನ, ಶ್ರೀಮತ್ ಸಿಂಹಾಸನೇಶ್ವರಿ. ಅಲ್ಲಿ ಸಾಂದ್ರವಾದಂಥ ಚೈತನ್ಯದ ಪುಂಜವಾಗಿ ವಿರಾಜಮಾನಗಳಾಗಿದ್ದಾಳೆ ಅವಳು ಅಂತ ನಾವು ಮನಸ್ಸಿಗೆ ತಂದುಕೊಳ್ಬೇಕಾದಂತಹದ್ದು ಆ ಬಿಂದು ಅಧಿಷ್ಠಿತವಾದ ಚೈತನ್ಯವನ್ನು. ಹಾಗಾಗಿ ಅವಳು ಷಡಧ್ವಾತೀತ ರೂಪಿಣಿ. ಹಾಗೆ ಇಷ್ಟಾದ ಮೇಲೆ ಈ ಬಿಂದುವೇ ಅದು ಪರಾಶಕ್ತಿ. ಅದೇ ಪರಾಶಕ್ತಿ, ಅದೇ ದೇವಿಯ ನಿಜವಾದ ರೂಪ. ಈ ಕ್ಷಣಕಾಲ ವಿಚಾರ ಮಾಡಿ. ಹಾಗಿದ್ರೆ ಇದೇ ಅವಳ ರೂಪ ಅಂತ ಆದರೆ ದೇವಿ ಸಾಕಾರ ಅಂತ ಹೇಳ್ತಿರೋ ನಿರಾಕಾರ ಅಂತ ಹೇಳ್ತಿರೋ? ಈಗ ಅವಳು ಪರಿಚ್ಛಿನ್ನಳು ಅಂತ ಹೇಳ್ತೀರೋ ಅಪರಿಚ್ಛಿನ್ನಳು ಅಂತ ಹೇಳ್ತಿರೋ? ಸುಮ್ಮನೆ ಮನೆಗೆ ಹೋಗಬೇಕಿರೋ ಒಂದಿಷ್ಟು ತಲೆಯಲ್ಲಿ ಬಿಟ್ಕೊಂಡು ಹೋಗಿ ಏನು ಹೇಳಬೇಕು ಅದಕ್ಕೆ ಅಲ್ವಾ? ಸಾಕಾರಳೂ ಹೌದು, ನಿರಾಕಾರಳೂ ಹೌದು, ಪರಿಚ್ಛಿನ್ನಳೂ ಹೌದು, ಅಪರಿಚ್ಛಿನ್ನಳೂ ಹೌದು,
ಮತ್ತು ಶ್ರೀಚಕ್ರೆ ಅನ್ನುವಂಥ ಇಲ್ಲಿ ಇರುವವಳೂ ಹೌದು. ಶ್ರೀಚಕ್ರವೇ ಬ್ರಹ್ಮಾಂಡ ಅಂತ ಆದರೆ ಈ ಬ್ರಹ್ಮಾಂಡವನ್ನು ವ್ಯಾಪಿಸಿದ ತತ್ವವೂ ಹೌದು, ಅದರ ಆಚೆ ಇರುವವಳೂ ಹೌದು. ಅಲ್ಲ, ಬ್ರಹ್ಮಾಂಡವನ್ನೇ ತನ್ನ ಉದರದಲ್ಲಿ ಇರಿಸಿಕೊಂಡವಳು ಹೌದು. ಹಾಗಾಗಿ ಅವಳು ಜಗನ್ಮಾತಾ. ಅಷ್ಟು ಹಿನ್ನೆಲೆಯಲ್ಲಿ ಅವಳು ಷಡಧ್ವಾತೀತ ರೂಪಿಣಿ ಎನ್ನುವಂತಹದ್ದು ಈ ನಾಮದ ವಿವರಣೆ. ಎರಡನೇ ವಿವರಣೆ, ಇದನ್ನು ದಕ್ಷಿಣಾಮೂರ್ತಿ ಸಂಹಿತೆ ಹೇಳ್ತದೆ. ಷಡಧ್ವಭರಿತಂ, 6 ದಾರಿಗಳಿಂದ, ದಾರಿ ಅಂದರೆ ಸೋಪಾನ, ಅವಳನ್ನು ಕಾಣೋದಕ್ಕೆ ಹತ್ರ ಕರ್ಕೊಂಡು ಹೋಗುವಂಥ ಈ ಸೋಪಾನಗಳು ಏನಿದ್ದಾವಲ್ಲ, ಈ 6 ದಾರಿಗಳಿಂದ, ಸೋಪಾನಗಳಿಂದ ತುಂಬಿದ್ದೇ ಶ್ರೀಚಕ್ರಂ. ಶ್ರೀಚಕ್ರ ಅಂತ ಪರಿಚಿಂತೆಯೇತ್. ಯಾರೋ ಒಬ್ಬ ಶ್ರೀಚಕ್ರವನ್ನೇ ಧ್ಯಾನ ಮಾಡಬೇಕು ಅಂತ ಅಂದ್ಕೊಂಡ್ರೆ ಧ್ಯಾನಕ್ಕೂ ಇದು ಮಾಧ್ಯಮ ಹೌದು. ಹಾಗಾಗಿ ಷಡಧ್ವಭರಿತಂ ಶ್ರೀಚಕ್ರಂ ಪರಿಚಿಂತೆಯೇತ್ ಅಂತ ಆ ದಕ್ಷಿಣಾಮೂರ್ತಿ ಸಂಹಿತೆ ಅದು ಹೇಳುತ್ತೆ. ಇದಾದ ಮೇಲೆ ಅಸ್ಮಿನ್ ಚಕ್ರೆ ಷಡಧ್ವಾನೋ ವರ್ತಂತೆ ವೀರವಂದಿತೆ ಅಂತ ಶಿವ ಪಾರ್ವತಿ ಹೇಳಿದ್ದು. ಆಕೆಯನ್ನು ಕುರಿತು ವೀರವಂದಿತೆ ಅಂತ ಸ್ವತಃ ಪತಿಯಾದಂಥ ಪರಶಿವ ಹೇಳುವಂಥದ್ದು. ಅದು ಮತ್ತೆ ಎಂಥದ್ದು ಕೇಳಿದರೆ, ಏವಂ ಷಡಧ್ವ ವಿಮಲಂ. ಈ ಒಂದೊಂದು ಅಧ್ವಗಳಿದ್ದಾವಲ್ಲ, ಇವು ಅತ್ಯಂತ ವಿಮಲ, ಮಲರಹಿತ, ಪರಿಶುದ್ಧವಾದವುಗಳು ಅಂತ. ನಿನ್ನನ್ನು ಪರಿಚಯಿಸುವ ದಾರಿಗಳೇ ಅಮಲ, ಇಷ್ಟು ಪರಿಶುದ್ಧವಾದವುಗಳು. ಇಂಥ ದಾರಿಯಿಂದ ಗ್ರಾಹ್ಯಳ ಅಂತ ನೀನಿನ್ನೆಷ್ಟು ಪರಿಶುದ್ಧಳು. ಹಾಗೆ ಹೇಳೋದರ ಮೂಲಕ ಯಾವುದು ಪರಿಶುದ್ಧ? ಚೈತನ್ಯ ಮಾತ್ರ ಪರಿಶುದ್ಧ, ಮಿಕ್ಕ ಎಲ್ಲವುದಕ್ಕೂ ಒಂದಿಷ್ಟು ಕೊಳೆ ಅಂಟತ್ತೆ. ಆದ್ದರಿಂದ ಇಂಥ ನೀನು ಅತ್ಯಂತ ಪರಿಶುದ್ಧಳು ಎನ್ನುವಂಥ ಮಾತನ್ನು ಜ್ಞಾನಾರ್ಣವ ಹೇಳುತ್ತೆ. ಮತ್ತು ಇದಕ್ಕೆ ಇನ್ನೊಂದು ವಿವರಣೆ ಉಂಟು. ಅದು ಪೂರ್ತಿಯಾಗಿ ಈ ನಾವು ಅರ್ಚನೆ ಮಾಡುವಂತಹ ಪಂಚಮೂರ್ತಿಗಳ ಸೂರ್ಯ, ಗಣಪತಿ ಇತ್ಯಾದಿ ಎಲ್ಲ ಏನು ಅರ್ಚನೆ ಮಾಡ್ತೇವಲ್ಲ, ಆ ರೂಪದಲ್ಲಿರುವಂಥದ್ದು, ಅವುಗಳ ಅರ್ಚನೆಯು ಇದಕ್ಕೆ ಹೇಗೆ ಪೂರಕ ಅನ್ನೋದನ್ನು ಆ ವಿವರಣೆಯಲ್ಲಿ ಹೇಳ್ತಾರೆ. ಅದು 3ನೇ ವಿವರಣೆ. ಮತ್ತು ಆ 3ನೇ ವಿವರಣೆ ಮತ್ತು ಚಂದ್ರಿಕಾ ವ್ಯಾಖ್ಯಾನ ವಿವರಣೆಯನ್ನು ನಾಳೆ 6 ಗಂಟೆಗೆ ಸೇರಿದಾಗ ನೋಡೋಣ. ಅಲ್ಲಿವರೆಗೆ ನಿಮಗೆಲ್ಲ ನಮಸ್ಕಾರ ಮತ್ತು ಕೃತಜ್ಞತೆಗಳು.